ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಓಂ ಶಾಂತಿ ಟಿವಿ ಮುಖಾಂತರ ಮುರಳಿ ಚಿಂತನೆಯನ್ನು ಆಲಿಸುತ್ತಿರುವ ಮತ್ತು ವೀಕ್ಷಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ, ಸುಸ್ವಾಗತ. ಈ ದಿನ ಬಾಬಾರವರು ಅನೇಕ ವಿಚಾರಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ನನಗೆ ಇವತ್ತು ವಿಶೇಷವಾಗಿ ಧಾರಣೆಯ ಪಾಯಿಂಟನ್ನು ಇವತ್ತು ಮುರಳಿ ಚಿಂತನದ ವಿಷಯವನ್ನಾಗಿ ತೆಗೆದುಕೊಳ್ಬೇಕು ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಸಹಜವಾಗಿ ಅರ್ಥ ಆಗ್ತಕ್ಕಂಥ ಮಹಾವಾಕ್ಯಗಳಿದ್ದರೆ ಮತ್ತು ಅದು ರಿಪೀಟ್ ಆಗಿರ್ತಕ್ಕಂಥ ಮಹಾವಾಕ್ಯಗಳಿದ್ದರೆ, ಈಗಾಗಲೇ ನಾವು ಅದರ ಚಿಂತನೆಯನ್ನು ಅನೇಕ ಬಾರಿ ಮಾಡಿದ್ದಾಗಿದ್ದರೆ ಅದು ಒಂದು ರಿಪಿಟೇಷನ್ ಆಗುತ್ತೆ ಅನ್ನುವ ಉದ್ದೇಶದಿಂದ ಮತ್ತು ಅದಕ್ಕಿಂತಲೂ ಸೂಕ್ಷ್ಮವಾದ ಮತ್ತು ಇನ್ನೂ ಒಳಾರ್ಥವನ್ನು ಅರ್ಥ ಮಾಡಿಸಬಲ್ಲಂತಹ ಯಾವ ಒಂದು ಪಾಯಿಂಟ್ ಮುಖ್ಯ ಅನಿಸುತ್ತೋ ಅದರ ಕುರಿತಾಗಿ ಚಿಂತನೆ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸಹಜವಾಗಿರೋದನ್ನು ಮತ್ತೆ ಮತ್ತೆ ಎಕ್ಸ್ಪ್ಲೇನ್ ಮಾಡಿಕೊಂಡು ಕೂಡೋದು ಕೂಡ ಒಂದು ರೀತಿಯ ಸಮಯ ವ್ಯರ್ಥ ಆಗುತ್ತೆ. ಅದಕ್ಕೆ ಇವತ್ತು ಈ ದಿನ ವಿಶೇಷವಾಗಿ ಈ ಡ್ರಾಮಾದಲ್ಲಿ ಒಂದು ವಿಶೇಷ ರಹಸ್ಯನೇ ಈ ಒಂದು ಶಬ್ದದ ಮೇಲೆ ನಿಂತಿದೆ. ಇದನ್ನು ಯಾರು ಸರಿಯಾಗಿ ಅರ್ಥೈಸಿಕೊಳ್ತಾರೆ ಅವರು ಬಾಪ್ ಸಮಾನ ಆಗೋದಕ್ಕೆ ಬಹಳ ಸಮಯ ಹಿಡಿಸೋದಿಲ್ಲ. ಆದರೆ ಇದನ್ನು ಅಪಹಾರ್ಥ ಮಾಡಿಕೊಂಡಾಗ ಅದು ಬೇರೆ ಬೇರೆ ರೀತಿಯಲ್ಲಿ ಸಮಯವನ್ನು, ಭಯವನ್ನು ಹುಟ್ಟಿಸುತ್ತೆ ಮತ್ತು ಸಮಯವನ್ನು ವ್ಯರ್ಥ ಮಾಡುತ್ತೆ. ಯಾವುದದು? ಬಾಬಾರವರು ಹೇಳ್ತಾರೆ, ಈ ಮೃತ್ಯು ಲೋಕವನ್ನು ಸಂಪೂರ್ಣವಾಗಿ ಮರೆಯಬೇಕು ಅಂತಂದರೆ ಅಥವಾ ಈ ಮೃತ್ಯು ಲೋಕದ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಕೊಳ್ಳಲು ಹಳೆಯ ಶರೀರ, ಹಳೆಯ ಪ್ರಪಂಚವನ್ನು ಬುದ್ಧಿಯಿಂದ ತೆಗೆದುಹಾಕಿ ಅನ್ನುವಂಥದ್ದು. ಅಂದರೆ ಈ ಮೃತ್ಯು ಲೋಕದ ಹಳೆಯ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಬೇಕು ಅಂದರೆ ನೀವು ಹಳೆಯ ಶರೀರ ಮತ್ತು ಹಳೆಯ ಪ್ರಪಂಚವನ್ನೇ ಬುದ್ಧಿಯಿಂದ ತೆಗೆದುಹಾಕಿ ಅಂತ ಬಾಬಾರವರು ಹೇಳ್ತಿದ್ದಾರೆ. ಈ ಮೃತ್ಯುಲೋಕ ಇದರಲ್ಲಿ ಹಳೆಯ ಲೆಕ್ಕಾಚಾರ ಸಮಾಪ್ತಿ ಮಾಡೋದು. ಇಲ್ಲಿ ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಗಿದೆ. ಹಳೇದು ಯಾವುದು, ಹೊಸದು ಯಾವುದು, ಏನು ಲೆಕ್ಕಾಚಾರ ಅಂದರೆ ಏನು, ಯಾವ ಲೆಕ್ಕಾಚಾರವನ್ನು ಇಲ್ಲಿ ಸಮಾಪ್ತಿ ಮಾಡಬೇಕು ನಾವು? ಇದು ಅರ್ಥ ಮಾಡಿಸುವ ಉದ್ದೇಶದಿಂದ ಈ ಲೆಕ್ಕಾಚಾರ ಅನ್ನುವ ಶಬ್ದವನ್ನು ಬಳಸಿದ್ದಾರೆ, ಅಥವಾ ಹಿಂದೆ ಕರ್ಮ ಸಿದ್ಧಾಂತದವರು ಭಕ್ತಿ ಮಾರ್ಗದಲ್ಲಿ ಬಳಸಿರೋದ್ರಿಂದ ಇದನ್ನು ಬಳಸಿದ್ದಾರೆ, ಅಥವಾ ಲೆಕ್ಕಾಚಾರ ಅಂದರೆ ಇವ್ರಿಗೆ ಒಂದಷ್ಟು ಭಯ ಇರುತ್ತೆ ಅನ್ನುವ ಉದ್ದೇಶದಿಂದ ಬಳಸಿದ್ದಾರೆ, ಅಥವಾ ಹಿಂದೆ ಎಲ್ಲ ಬಳಸಿರೋದನ್ನೇ ಬಳಸಿದರೆ ಈಸಿ ಆಗಿಬಿಡುತ್ತೆ ಅನ್ನುವಂಥ ಉದ್ದೇಶದಿಂದ ಬಳಸಿದರು. ಇವೆಲ್ಲ ದೃಷ್ಟಿಕೋನವನ್ನು ಇಟ್ಕೊಂಡಿರ್ಬೋದು ಬಾಬಾರವರು. ಯಾಕೆ ಅಂತಂದರೆ ಇಲ್ಲಿ ಲೆಕ್ಕಾಚಾರ 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 ಇದಕ್ಕೆ ಭಯ ಪಡುವಷ್ಟು ಬ್ರಾಹ್ಮಣರು ಮತ್ತು ಯಾವುದಕ್ಕೂ ಭಯ ಪಡಲಿಕ್ಕಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಬಹುಶಃ ಈ ಕರ್ಮ ಫಿಲಾಸಫಿಯ ಉದ್ದೇಶನೇ ಈ ಲೆಕ್ಕಾಚಾರದ ಭಯವನ್ನು ಹುಟ್ಟಿಸುವಂಥದ್ದು. ಅದು ಆ್ಯಕ್ಚುಲಿ ಕರ್ಮ ಸಿದ್ಧಾಂತ ಅನ್ನುವಂಥದ್ದು ದ್ವಾಪರ ಯುಗದಿಂದಲೂ ಕೂಡ ಒಂದು ಅಸ್ತ್ರವಾಗಿ ಅದನ್ನು ಬಳಸ್ತಾ ಬಂದಿದ್ರು ಸನ್ಯಾಸಿಗಳಾದಿಯಾಗಿ.
ಯಾಕೆ ಅಂತಂದರೆ ಸತ್ಯ ತ್ರೇತಾದಲ್ಲಿ ಸಂಪದ್ಭರಿತವಾಗಿರ್ತಕ್ಕಂಥ ಪ್ರಪಂಚ ಇದ್ದಕ್ಕಿದ್ದಂತೆ ಎಲ್ಲವನ್ನ ಕಳೆದುಕೊಂಡು ಗೊಂದಲದ ಗೂಡಾಗ್ತಕ್ಕಂಥ ಸನ್ನಿವೇಶಗಳು ಎದುರಾದಾಗ ಅನಿರೀಕ್ಷಿತವಾಗಿ ಯಾವುದೊಂದು ಸುಳಿವು ಇಲ್ಲದಂತೆ ದುತ್ತೆಂದು ಅವರ ಮುಂದೆ ಕೆಲವೊಂದು ಸನ್ನಿವೇಶಗಳು, ಸಂಕಟದ ಪರಿಸ್ಥಿತಿಗಳು ಬಂದಾಗ ಆಗ ಪ್ರಶ್ನೆ ಮಾಡಬೇಕಾಗಿತ್ತು ಕೆಲವೊಂದು ಸನ್ಯಾಸಿಗಳನ್ನು, ಕೆಲವೊಂದು ಗುರುಗಳನ್ನು, ಕೆಲವೊಂದು ಹಿರಿಯರನ್ನು. ಅವರಿಗೆ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಪೂರ್ವಾಪರ ಹಿನ್ನೆಲೆ ಇಲ್ಲದೆ ಇರುವುದರಿಂದ, ಈ ಸೃಷ್ಟಿಯ ರಹಸ್ಯಗಳು ಕೂಡ ಅವರಿಗೂ ತಿಳಿಯದೇ ಇರುವುದರಿಂದ ಇದಕ್ಕೆ ಪರಿಹಾರವೆಂಬಂತೆ ನಿಮ್ಮ ಹಳೆಯ ಜನ್ಮದ ಲೆಕ್ಕಾಚಾರಗಳು ಅನ್ನುವಂತಹ ಮಾತನ್ನು ಹೇಳಿ ಅವರಿಗೆ ಸಮಾಧಾನ ಪಡಿಸುವ ಒಂದು ಅಸ್ತ್ರ ಮತ್ತು ಅದನ್ನು ಸಹಿಸಿಕೊಳ್ಳೋದಕ್ಕೆ ಒಂದು ಶಕ್ತಿಯನ್ನಾಗಿ ಅದನ್ನು ಉಪಯೋಗಿಸ್ತಾ ಬಂದಿದ್ದರು. ಯಾಕೆ ಅಂತಂದರೆ ಜೀವನದಲ್ಲಿ ಏನೇ ಬಂದರೂ ಕೂಡ ಈ ಒಂದು ಉತ್ತರಕ್ಕೆ ಯಾರೂ ಪ್ರಶ್ನೆ ಮಾಡಲಿಕ್ಕಾಗೋದೇ ಇಲ್ಲ. ಇದು ಬಹಳ ಯುಕ್ತಿಯಿಂದ ವರ್ಕೌಟ್ ಆಗ್ತಾ ಹೋಯಿತು. ಹೌದು, ನಾವು ಏನೋ ಪೂರ್ವ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ವಿ, ಪೂರ್ವ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟಿದ್ದೀವಿ, ಅದಕ್ಕೆ ನಮಗೆ ಇಷ್ಟೊಂದು ಮೋಸ ಆಯಿತು, ಅದಕ್ಕೆ ಇಷ್ಟೊಂದು ವಂಚನೆ ಆಯಿತು, ಅದಕ್ಕೆ ಇಷ್ಟೊಂದು ವಿಘ್ನ ಬಂತು, ಅದಕ್ಕೆ ಇಷ್ಟೊಂದು ರೋಗ ಬಂತು. ಏನೇ ಬಂದರೂ ಕೂಡ ಅದಕ್ಕೊಂದು ಬಿಗ್ ಸೊಲ್ಯೂಷನ್ ಅಥವಾ ರಿಲ್ಯಾಕ್ಸೇಷನ್ ಅನ್ನುವ ಥರದಲ್ಲಿ ಈ ಹಿಂದಿನ ಜನ್ಮದ ಲೆಕ್ಕಾಚಾರ, ಕರ್ಮ ಲೆಕ್ಕಾಚಾರ ಅನ್ನೋ ಅರ್ಥದಲ್ಲಿ ಅದನ್ನು ಹೇಳ್ತಾ ಬಂದರು. ಸರಿ, ಅದು ಎಲ್ಲಿಯವರೆಗೂ ಅಂತಂದರೆ ದ್ವಾಪರದಿಂದ ಕಲಿಯುಗದ ಈ ಕ್ಷಣದ ಅಂತಿಮದವರೆಗೂ ಕೂಡ ಇದೇ ಅಸ್ತ್ರವನ್ನು ಇಟ್ಟುಕೊಂಡೇ ಎಲ್ಲರಿಗೂ ಕೂಡ ಸಮಾಧಾನ ಮಾಡುವ ಪ್ರಯತ್ನವನ್ನೇ ಮಾಡ್ತಿದ್ದಾರೆ. ಆದರೆ ಇದೇ ಸತ್ಯ ಆಗಿದ್ದರೆ ಮತ್ತೆ ಪರಮಾತ್ಮ ಬರುವ ಅವಶ್ಯಕತೆನೇ ಇರಲಿಲ್ಲ. ಯಾಕೆ ಅಂತಂದರೆ ಹಿಂದೆ ಮಾಡಿದ್ದು ಈಗ ಅನುಭವಿಸ್ತೀವಿ, ಈಗ ಮಾಡಿದ್ದು ಮುಂದೆ ಅನುಭವಿಸ್ತೀವಿ ಅನ್ನುವಂಥ ಕರ್ಮ ಲೆಕ್ಕಾಚಾರ ಪಾತ್ರಕ್ಕಿದೆ. ಆದರೂ ಕೂಡ ಆ ಪಾತ್ರ ಕರ್ಮ ಸಿದ್ಧಾಂತದ ಆಧಾರದ ಮೇಲೇ ಅದು ಸುತ್ತಕೊಂಡಿದೆ ಅಂದ್ರೂ ಸಹ ಕರ್ಮ ಸಿದ್ಧಾಂತ ಅನ್ನೋದು ಒಂದು ಲೆಕ್ಕಾಚಾರದ ಆಧಾರದ ಮೇಲೇ ಪ್ರತಿಯೊಂದು ಸನ್ನಿವೇಶಗಳು, ಪ್ರತಿಯೊಂದು ಪಾತ್ರವೂ ಕೂಡ ಮೊಮೆಂಟ್ ಆಗುವಂಥದ್ದು. ಇದು ಒಂದು 3 ನಿಮಿಷದ ನಾಟಕ ಆಗಿರ್ಬೋದು, 3 ತಾಸುಗಳ ನಾಟಕ ಆಗಿರ್ಬೋದು, 3 ವರ್ಷಗಳ ನಾಟಕ ಆಗಿರ್ಬೋದು. ಇದು ಒಂದು ಸನ್ನಿವೇಶದಿಂದ ಮತ್ತೊಂದು ಸನ್ನಿವೇಶಕ್ಕೆ, ಒಂದು ಸೀನಿಂದ ಮತ್ತೊಂದು ಸೀನಿಗೆ ಲಿಂಕ್ ಇರಬೇಕಾಗಿರುವಂಥದ್ದು ಒಂದು ಕಥೆಯ ಅವಿಭಾಜ್ಯ ಅಂಗ. ಅದೇ ತರಹ ಸತ್ಯ ತ್ರೇತ ದ್ವಾಪರ ಕಲಿಯುಗ ಸಂಗಮ ಆದಿಯಾಗಿ ಒಂದು ಯುಗದಿಂದ ಮತ್ತೊಂದು ಯುಗಕ್ಕೆ, ಮತ್ತೊಂದು ಯುಗದಿಂದ ಮತ್ತೊಂದು ಯುಗಕ್ಕೆ ಅದು ಲಿಂಕ್ ಇರ್ತಾ ಹೋಗುತ್ತೆ. ಆದರೆ ಸತ್ಯ ತ್ರೇತಾದಲ್ಲಿ ಯಾವುದೊಂದು ತಪ್ಪುಗಳಿರಲಿಲ್ಲ, ಯಾವುದೊಂದು ಪಾಪಗಳಿರಲಿಲ್ಲ, ಯಾರೊಬ್ಬರು ವಿಕರ್ಮವೇ ಮಾಡಲಿಲ್ಲ. ಅಲ್ಲಿ ಯಾವ ಹಿಂದಿನ ಜನ್ಮದ ಕರ್ಮವನ್ನು ಅನುಭವಿಸ್ಲಿಕ್ಕೆ ದ್ವಾಪರ ಯುಗಕ್ಕೆ ಬರಬೇಕಾಗಿರಲಿಲ್ಲ. ಆದರೂ ಕೂಡ ಬಂದಿದ್ವಿ. ಅದನ್ನು ಪ್ರಶ್ನೆ ಮಾಡುವ ತಾಕತ್ತು ಇಲ್ಲಿ ಯಾರಿಗೂ ಇಲ್ಲ. ಸಂಗಮಯುಗದಲ್ಲಿ ಹಳೆಯ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಕೊಂಡೇ ನಾವು ಸತ್ಯುಗಕ್ಕೆ ಹೋಗೋದಾಗಿದ್ದರೆ, ಪರಮಧಾಮಕ್ಕೆ ಹೋಗೋದಾಗಿದ್ದರೆ, ಪರಮಧಾಮಕ್ಕೆ ಹೋದಾಗಲೇ ಅದು ಏನೇ ಶಿಕ್ಷೆ ಇದ್ದರೂ ಕೂಡ ಇಲ್ಲೇ ಅನುಭವಿಸಿನೇ ನಾವು ಪರಮಧಾಮಕ್ಕೆ ಮತ್ತು ಸತ್ಯುಗಕ್ಕೆ ಹೋಗ್ತೀವಿ ಅನ್ನೋದಾಗಿದ್ದರೆ ಸರಿ. ಅಲ್ಲಿ ಪದವಿಗಳು ಹೆಚ್ಚಾಗಲಿ ಕಡಿಮೆ ಆಗಲಿ, ನಾವು ಮಾಡಿರುವ ಪುರುಷಾರ್ಥದ ಅನುಸಾರವಾಗಿಯೇ ಅದು ಸಿಗಲಿ ನಮಗೆ. ಆದರೆ ಎಲ್ಲ ಲೆಕ್ಕಾಚಾರ ಇಲ್ಲಿ ಸಮಾಪ್ತಿ ಮಾಡಿಕೊಂಡೇ ನಾವು ಪರಮಧಾಮಕ್ಕಾಗಲಿ ಸತ್ಯುಗಕ್ಕಾಗಲಿ ಹೋಗಿದ್ದೀವಿ ಅಂದ ಮೇಲೆ ಪರಮಧಾಮದಲ್ಲೂ ನಾನು ಪವಿತ್ರ, ಸತ್ಯುಗದಲ್ಲೂ ನಾನು ಪವಿತ್ರ ಆತ್ಮ. ಯಾಕಂದರೆ ಲೆಕ್ಕಾಚಾರ ಸಮಾಪ್ತಿ ಆಗಿರೋದ್ರಿಂದನೇ ನಾನು ಪವಿತ್ರ ಅಂತ ಹೇಳ್ಕೊಳ್ತಾ ಇದ್ದೀವಿ ಅಂದ ಮೇಲೆ, ಹಾಗಿದ್ದ ಮೇಲೆ ಸತ್ಯ ತ್ರೇತಾದಲ್ಲಿ ಯಾವುದೊಂದು ಪಾಪ ನಾವು ಮಾಡಿಬಿಟ್ವಿ? ಯಾವ ಪಾಪ ಮಾಡಿದ್ವಿ? ಯಾರು ಪಾಪ ಮಾಡಲಿಲ್ಲ ಅಲ್ಲಿ, ಯಾವ ವಿಕರ್ಮನೂ ನಡೀಲಿಲ್ಲ ಅಲ್ಲಿ. ಹಿಂದಿನ ಜನ್ಮದ ಲೆಕ್ಕಾಚಾರ ಅನ್ನೋದಾಗಿದ್ರೆ ಹಿಂದಿನ ಜನ್ಮಗಳಲ್ಲಿ ಅಲ್ಲಿ ಮಾಡಿದ್ದೇನು? ಪಾಪ ಅಂತೂ ಅಲ್ಲಿ ಇಲ್ವೇ ಇಲ್ಲ.
ವಿಕರ್ಮ ಇಲ್ಲವೇ ಇಲ್ಲ. ಆದರೂ ಕೂಡ ದ್ವಾಪರಕ್ಕೆ ಬರುವಂಥ ಅನಿವಾರ್ಯತೆ, ಸಂದಿಗ್ಧತೆ ಯಾಕೆ? ಇದಕ್ಕೇನು ಉತ್ತರ ಇದೆ ಹೇಳಿ ಕರ್ಮ ಫಿಲಾಸಫಿಯಲ್ಲಿ? ಸುಮ್ಮನೆ ಬಾಯಿಗೆ ಬಂದಂತೆ ನಾವು ಹೆಂಗ್ ಬೇಕಾದ್ರೂ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು, ಸಮರ್ಥನೆ ಮಾಡ್ಕೊಳ್ಬೇಕು, ವಾದನೆ ಮಾಡಬೇಕು ಅನ್ನೋದಾದರೆ ಹೆಂಗ್ ಬೇಕಾದರೂ ಸಿದ್ಧ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇದೆ. ಯಾಕಂದರೆ ಮಾತಾಡೋದು ಶಬ್ದದ ಪ್ರಪಂಚದಲ್ಲಿ ಸ್ವತಂತ್ರ ಇದೆ. ಆದರೆ ಒಂದು ಲಾಜಿಕ್ ಬೇಕಲ್ಲ, ಒಂದು ವಿವೇಚನೆ ಬೇಕಲ್ಲ. ಇಲ್ಲಿಯ ತನಕ ಎಲ್ಲರೂ ಕೂಡ ಯಾರೂ ಈ ತ್ರಿಕಾಲ ಜ್ಞಾನವನ್ನು ಅರ್ಥ ಮಾಡದೇ ಇರೋರು ನಮಗೆ ಭಯಪಡಿಸ್ತಾ ಬಂದರು, ನಮಗೂ ಅದು ಗೊತ್ತಿಲ್ಲ, ನಾವು ಭಯಪಡ್ತಾ ಬಂದ್ವಿ, ಸರಿ. ಆದರೆ ಇವತ್ತು ಸ್ವಯಂ ಪರಮಾತ್ಮ ಸೃಷ್ಟಿಕರ್ತ ಶಕ್ತಿವಂತ ಅಂತ ನಾವೇನು ಹೇಳ್ತೀವಿ, ಅವರು ತ್ರಿಕಾಲ ಜ್ಞಾನವನ್ನು ಕೊಟ್ಟು ತ್ರಿನೇತ್ರವನ್ನು ಇಟ್ಟು ತ್ರಿಲೋಕ ಸಂಚಾರವನ್ನು ಮಾಡುವ ಕಲೆಯನ್ನು ಕಲಿಸುವಂಥ ಈ ಸಮಯದಲ್ಲಿ ಇವಾಗಲಾದರೂ ಒಂದಷ್ಟು ಬುದ್ಧಿ ಉಪಯೋಗಿಸ್ಬೇಕಲ್ಲ, ವಿವೇಚನೆ ಮಾಡಬೇಕಲ್ಲ. ಯಾವುದು ಸರಿ, ಯಾವುದು ತಪ್ಪು, ಏನು ನಡೀತಾ ಇದೆ ಇಲ್ಲಿ ಅನ್ನೋದು. ಆದರೆ ಇದು ಬಾಬಾರವರಿಗೆ ಅನಿವಾರ್ಯ. ಅಶ್ವತ್ಥಾಮ ಅಥೋ ಕುಂಜರಂ ಅನ್ನುವಂಗೆನೆ ಅವ್ರು ಹೇಳಬೇಕು. ಇಲ್ಲಿ ಯಾವುದು ಕ್ಲಿಯರ್ ಕಟ್ ಆಗಿ ಹೇಳುವಂಥ ಪಾತ್ರ ಅವರಿಗೂ ಇಲ್ಲ. ಸತ್ಯ ಹೇಳಿರಬೇಕು, ಸ್ವಲ್ಪ ಮುಸುಕು ಇಟ್ಟಿರಬೇಕು. ಆ ಪರದೆಯನ್ನು ಭೇದಿಸ್ಕೊಂಡು ಒಳಗಡೆ ಬಂದವರು ಬಾಪ್ ಸಮಾನ ಆಗಬೇಕು, ಇಲ್ವಾ ಪ್ರಜಾ ಸಮಾನ ಇರಬೇಕು. ಯಾಕೆ ಅಂತಂದ್ರೆ ಲೆಕ್ಕಾಚಾರದ ಭಯದಿಂದಲೇ ಇಲ್ಲಿ ಶೂದ್ರತ್ವವನ್ನು ಬಿಡಿಸಿ ಬ್ರಾಹ್ಮಣತ್ವ, ಬ್ರಾಹ್ಮಣತ್ವವನ್ನು ಬಿಡಿಸಿ ದೈವತ್ವಕ್ಕೇರಿಸುವಂತ ಒಂದು ಪ್ರಯತ್ನ ನಡೆಯುತ್ತೆ ಇಲ್ಲಿ. ಯಾಕಂದ್ರೆ ಭಗವಂತನು ತನ್ನ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಬಂದಿರೋದಿಲ್ಲಿ. ಅರ್ಥ ನಾನು ಈ ಮಾತನ್ನು ಯಾಕೆ ಉಪಯೋಗಿಸ್ತಾ ಇದ್ದೀನಿ ಅಂತಂದ್ರೆ ಅರ್ಥ ಮಾಡಿಸುವ ಉದ್ದೇಶದಿಂದ. ಭಗವಂತ ಬಂದಿರೋದು ಕೂಡ ತನ್ನ ಪಾತ್ರವನ್ನು ಅಭಿನಯಿಸ್ಲಿಕ್ಕೆ, ತನ್ನ ಪಾತ್ರವನ್ನು ಮುಗಿಸ್ಲಿಕ್ಕೆ, ತನ್ನ ಲೆಕ್ಕಾಚಾರವನ್ನು ಮುಗಿಸ್ಲಿಕ್ಕೆ ಅಂತಾನೆ ಬಳಸ್ತೀನಿ ನಾನು ಪದ. ಯಾಕೆ ಅಂತಂದ್ರೆ ನಮ್ಮದೆಲ್ಲ ಪಾತ್ರ, ನಮ್ದು ಲೆಕ್ಕಾಚಾರ ಅಂದಮೇಲೆ ಇದು ಪರಮಾತ್ಮಂದು ಕೂಡ ಲೆಕ್ಕಾಚಾರನೇ. ಲೆಕ್ಕಾಚಾರ ಇಲ್ಲದೆ ಯಾಕೆ ಬಂದರು ಅವ್ರು? ಮತ್ತೆ ಹಾಗಿದ್ರೆ ಈ ಪ್ರಪಂಚದಲ್ಲಿ ಲೆಕ್ಕಾಚಾರ ಇಲ್ಲದೆ ಏನು ನಡೆಯಲ್ಲ ಅಂದ ಮೇಲೆ ಲೆಕ್ಕಾಚಾರ ಇರೋದಕ್ಕೆ ತಾನೇ ಅವರು ಬಂದಿರೋದು. ಅವರು ಹಳೆಯ ಎಲ್ಲ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡ್ಕೊಳ್ಳೋದಕ್ಕೆ ಈಗ ಮಾಡ್ತಾ ಇರೋದು ಪಾತ್ರ ಆಗಿದ್ರೆ, ಅವ್ರ ಪಾತ್ರವನ್ನ ಅವರು ಅಭಿನಯಿಸೋದಕ್ಕೆ, ಅವ್ರು ಸಂಪನ್ನ ಮಾಡಿಕೊಳ್ಳೋದಕ್ಕೆ ಅವ್ರು ಅಭಿನಯಿಸ್ತಾ ಇದ್ದಾರೆ. ಅದು ಜ್ಞಾನವನ್ನ ಕೊಡಬೇಕು. ಆದರೆ ಬರೀ ಜ್ಞಾನ ಇಲ್ಲ, ಇಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಬೇಕು, ಧರ್ಮದಲ್ಲಿ ಪರಿವರ್ತನೆ ತಂದುಕೊಳ್ಬೇಕು, ಮತ್ತೊಂದು ಧರ್ಮಗಳನ್ನು ಅವಹೇಳನ ಮಾಡಬೇಕು, ಇಲ್ಲಿ ಶ್ರೇಷ್ಠ ಕನಿಷ್ಠ ಅಂತ ಹೇಳಬೇಕು, ಲಾಭ ನಷ್ಟ ಅಂತ ಹೇಳಬೇಕು, ಪಾಪ ಪುಣ್ಯ ಅಂತ ಹೇಳಬೇಕು, ಭಯನೂ ಹುಟ್ಟಿಸಬೇಕು. ಒಬ್ಬ ಧರ್ಮಾತ್ಮನಾಗಿ ಏನೆಲ್ಲ ಮಾಡಬೇಕು ಅದೆಲ್ಲವನ್ನ ಇವರು ಮಾಡಿದ್ದಾರೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಬೇರೆ ಎಲ್ಲ ಧರ್ಮಾತ್ಮರಿಗಿಂತ ತುಂಬ ರೂಢಾಗಿನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆ ನಾನು ಈ ಮಾತನ್ನ ಹೇಳ್ತೀನಿ ಅಂದರೆ, ಬೇರೆ ಯಾವ ಧರ್ಮಾತ್ಮನೂ ಕೂಡ ಬೇರೆ ಧರ್ಮವನ್ನು ತೆಗೆದುಬಿಟ್ಟು ಧರ್ಮ ಸ್ಥಾಪನೆ ಮಾಡಲಿಲ್ಲ. ಆಲ್ಮೋಸ್ಟ್ ಕೆಲವರೆಲ್ಲನೂ ಸಹ. ಗೌತಮ್ ಬುದ್ಧ ಯಾವತ್ತೂ ಕೂಡ ಯಾವುದೇ ಒಂದು ಧರ್ಮವನ್ನು ಹೀಯಾಳಿಸಿ ನನ್ನ ಧರ್ಮಕ್ಕೆ ಬನ್ನಿ, ನನ್ನ ಧರ್ಮಕ್ಕೆ ಸೇರಿ ಅಂತ ಹೇಳಲಿಲ್ಲ. ಯೇಸು ಕ್ರಿಸ್ತ ಒಂದು ಧರ್ಮ ಸ್ಥಾಪನೆ ಮಾಡ್ತಿದ್ದೀನಿ ಅಂತ ಎಲ್ಲೂ ಹೇಳಲಿಲ್ಲ. ಇಬ್ರಾಹಿಂ ಕೂಡ ಇಬ್ರಾಹಿಂ ಹೇಳಬೇಕಾದಾಗ ಕೆಲವೊಂದು ಸತ್ಯಗಳನ್ನು ಹೇಳಿದ. ಈ ಧರ್ಮದಲ್ಲಿ ಕೆಲವೊಂದು ಮೂಢನಂಬಿಕೆಗಳು ಇದೆ, ಈ ಧರ್ಮದಲ್ಲಿ ಕೆಲವೊಂದು ಭಗವಂತನ ವಿಚಾರದಲ್ಲಿ ತಾರತಮ್ಯತೆ ಇದೆ ಮತ್ತು ಅಜ್ಞಾನ ಇದೆ, ಅದನ್ನು ಒಪ್ಪಬೇಡಿ, ಅದಲ್ಲ ಅಂತೇಳಿ ಅದು ಭಗವಂತನ ಒಂದು ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಹೇಳಿದರೆ ಹೊರತಾಗಿ ಬೇರೆ ಯಾವ ವಿಚಾರಕ್ಕೂ ಇರಲಿಲ್ಲ. ಅವರು ಭಗವಂತನನ್ನ ಇವರು ಅಪಾರ್ಥ ಮಾಡಿಕೊಂಡಿದ್ದಾರೆ, ಅನೇಕ ರೂಪದಲ್ಲಿ ನೋಡ್ಲಿಕ್ಕೆ ಹೋಗ್ತಿದ್ದಾರೆ. ಇರುವುದೊಬ್ಬ ಭಗವಂತನನ್ನ ಇವರು ಮೂರ್ತಿಯಲ್ಲಿ ನೋಡ್ಲಿಕ್ಕೆ ಹೋಗ್ತಿದ್ದಾರೆ. ಇದು ಖಂಡನೀಯ ಅಂತಂದ್ರೆ, ಆ್ಯಕ್ಚುಲಿ ದೇವತೆಗಳ ಪೂಜೆ ಮಾಡೋದು ತಪ್ಪು ಅಂತಿಲ್ಲ, ಅದು ಡ್ರಾಮಾದಲ್ಲಿತ್ತು, ಅದು ಅವ್ರು ಒಪ್ಪಬೇಕಾಗಿರಲಿಲ್ಲ, ಅದು ಒಪ್ಪಲಿಲ್ಲ, ಹಾಗಾಗಿ ಅದು ಬೇರೆ ಧರ್ಮ ಆಯಿತು.
ಅದು ಅವರು ತೆಗಳಿದ್ದು ಕೂಡ ಅಥವಾ ಅವರು ತೋರಿಸಿದ್ದು ಕೂಡ ಯಾವುದಕ್ಕೆ? ಭಗವಂತನ ವಿಚಾರಕ್ಕೆ. ಭಗವಂತನ ಅಸ್ತಿತ್ವವನ್ನು ಅವರು ತಪ್ಪಾಗಿ ಅರ್ಥೈಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ದೇವತೆಗಳನ್ನು ಒಂದು ಪರಿಕಲ್ಪನೆ ಇಸ್ಲಾಮರಿಗೆ ಇರೋದಿಲ್ಲ. ಯಾಕಂದರೆ ಸತ್ಯಯುಗ ತ್ರೇತಾಯುಗದಲ್ಲೇ ಆ ದೇವತೆಗಳ ಪಾತ್ರ ಅನ್ನೋದು ಮುಗಿದು ಹೋಗ್ಬಿಟ್ಟಿರುತ್ತೆ. ಮತ್ತು ಅವ್ರು ಏನು ಮಾಡಿದ್ದಾರೆ ಅನ್ನೋದು ಸಂಗಮಯುಗದಲ್ಲಿ ಮಾತ್ರ ಅಂತಿಮದಲ್ಲಿ ಗೊತ್ತಾಗುತ್ತೆ. ಅಲ್ಲಿಯ ತನಕ ಇಡೀ ನಾಟಕದುದ್ದಕ್ಕೂ ಆ ದೇವತೆಗಳ ಪಾತ್ರ ಅವರಿಗೆ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಅವರು ಒಪ್ಪೋದು ಇಲ್ಲ. ಅವರು ಒಪ್ಪೋದು ಒಬ್ಬ ಪರಮಾತ್ಮನನ್ನು ಮಾತ್ರ. ಹಾಗಾಗಿ ಅವರು ದೇವತೆಗಳನ್ನ ಖಂಡನೆ ಮಾಡಿದ್ರು, ಒಬ್ಬ ಏಕದೇವೋಪಾಸನೆಯನ್ನು ಸ್ಥಾಪನೆ ಮಾಡಿಕೊಂಡ್ರು, ಆ ಧರ್ಮವನ್ನು ಹುಟ್ಟ ಹಾಕಿದ್ರು. ಹಾಗೆ ಗೌತಮ್ ಬುದ್ಧರಾಗಲಿ, ಮಹಾವೀರರಾಗಲಿ, ಯೇಸು ಕ್ರಿಸ್ತರಾಗಲಿ, ಗುರುನಾನಕರಾಗಲಿ ಅನೇಕರು ಯಾವುದೊಂದು ಧರ್ಮವನ್ನು ಟೀಕಿಸಿ ಮತ್ತೊಂದು ಧರ್ಮವನ್ನು ಸ್ಥಾಪನೆ ಮಾಡಲಿಲ್ಲ. ಅವರು ಧರ್ಮ ಅಂತಲೂ ಕೂಡ ಹೇಳಿಲ್ಲ. ತಮ್ಮ ಸಿದ್ಧಾಂತವನ್ನು ಮಂಡಿಸ್ತಾ ಹೋದರು. ಅದು ಇಷ್ಟ ಆಗುವವರು ಅವರಲ್ಲಿ ಬಂದು ಸೇರ್ಕೊಳ್ತಾ ಹೋದರು. ಆದರೆ ಇಲ್ಲಿ ಹಾಗಾಗಲಿಲ್ಲ. ಇಲ್ಲಿ ಎಲ್ಲ ಧರ್ಮಗಳಲ್ಲಿ ನ್ಯೂನ್ಯತೆಗಳನ್ನು ತೋರಿಸ್ತೀವಿ ನಾವು. ಒಂದು ಹೊಸ ಧರ್ಮದ ಸ್ಥಾಪನೆಗಾಗಿ ಬೇರೆ ಎಲ್ಲ ಧರ್ಮಗಳನ್ನು ನಾವು ಖಂಡಿಸ್ತೀವಿ, ನಿಂದಿಸ್ತೀವಿ, ಸರಿಯಿಲ್ಲ ಅಂತೀವಿ, ಆರೋಪ ಮಾಡುತ್ತೀವಿ, ದೋಷಗಳನ್ನು ಹುಡುಕ್ತೀವಿ. ಇಲ್ಲೂ ಕೂಡ ಸಹಜವಾಗಿ ಒಂದು ಬ್ರಾಹ್ಮಣ ಧರ್ಮದ ಈ ಸತ್ಯ ಸೃಷ್ಟಿ ನಾಟಕದ ರಹಸ್ಯಗಳನ್ನು ಹೇಳ್ತಾ ಹೋಗಿ ಈ ಧರ್ಮಕ್ಕೆ ಸೇರ್ತಾ ಹೋಗ್ಬಿಟ್ಟಿದ್ರೆ ಮುಗದೆ ಹೋಗೋದು. ಆದರೆ ಬೇರೆ ಧರ್ಮವನ್ನು ತೆಗಳುವ ಅವಶ್ಯಕತೆ ಇರ್ತಾ ಇರಲಿಲ್ಲ. ಹಾಗೆ ನೋಡಿದರೆ ಬೇರೆ ಧರ್ಮಕ್ಕಿಂತನೂ ಸ್ವಲ್ಪ ಕಠೋರವಾಗಿಯೇ ಇಲ್ಲ ಧರ್ಮ ಸ್ಥಾಪನೆ ನಡೆಯುತ್ತೆ. ಬೇರೆ ಧರ್ಮಗಳೆಲ್ಲ ಹಿಂಸಾತ್ಮಕವಾಗಿರುವಂಥದ್ದು, ಬೇರೆ ಧರ್ಮಗಳೆಲ್ಲ ತಪ್ಪಿನಿಂದ ಕೂಡಿರುವಂಥದ್ದು, ದ್ವಂದ್ವದಿಂದ ಕೂಡಿರುವಂಥದ್ದು ಅಂತ ಹೇಳ್ತೇವೆ ನಾವು. ಆದರೆ ಇಲ್ಲಿ ಬ್ರಾಹ್ಮಣ ಧರ್ಮದಲ್ಲಿ ಇಲ್ಲಿ ಒಂದಷ್ಟು ಸಂಪ್ರದಾಯಗಳಿದೆ, ಇಲ್ಲಿ ಒಂದಷ್ಟು ಆಚರಣೆಗಳಿದೆ, ಇಲ್ಲಿ ಒಂದು ಹಂತದ ವಿಚಾರಗಳಿದೆ. ಅವುಗಳನ್ನು ಒಪ್ಕೊಂಡವರೆಲ್ಲರೂ ಕೂಡ ಬ್ರಾಹ್ಮಣರಾಗ್ತಾರೆ. ಆ ಸಂಪ್ರದಾಯಗಳಲ್ಲಿ ಪರಿವರ್ತನೆ ಆದವರು ಬ್ರಾಹ್ಮಣರಂತ ಕರೆಸ್ಕೊಳ್ತಾರೆ. ಬ್ರಹ್ಮಕುಮಾರ, ಬ್ರಹ್ಮಕುಮಾರಿಯರಂತ ಕರೆಸ್ಕೊಳ್ತೇವೆ. ಆದರೆ ಆ ಪಾತ್ರದಲ್ಲಿ ಮತ್ತೆ ನಾವು ಪರಿವರ್ತನೆ ಯಾಕೆ ಆಗಬೇಕು ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ಯುಕ್ತಿಯನ್ನು ಬಳಸ್ತಾರೆ. ಮತ್ತೆ ಅದೇ ಅಸ್ತ್ರವನ್ನು, ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಕೊಳ್ಬೇಕು. ಇಂದಿನ ಜನ್ಮದ ಭೋಜ್ಯವನ್ನು ನೀವು ಇಳಿಸ್ಕೊಳ್ಬೇಕು, ನೀವು ಇದರಿಂದ ಮುಕ್ತರಾಗಿ ಹೋಗಬೇಕು, ಇನ್ನೂ ಬೆಸ್ಟ್ ಪೊಸಿಷನ್ ನಿಮಗೋಸ್ಕರ ಕಾದಿದೆ. ಇವೆಲ್ಲ ಒಂದು ಕಡೆ ಆಮಿಷಗಳು, ಇನ್ನೊಂದು ಕಡೆ ಭಯ, ಎರಡನ್ನೂ ಹುಟ್ಟಿಸಲಾಗುತ್ತೆ. ಇಲ್ಲಿ ಕೇವಲ ಧರ್ಮ ಸ್ಥಾಪನೆಗಾಗಿ, ಧರ್ಮದಲ್ಲಿ ಪರಿವರ್ತನೆ ಮಾಡುವ ಉದ್ದೇಶದಿಂದ ಅಷ್ಟೆ. ಯಾರಿಗೂ ಮುಕ್ತಿ ಕೊಟ್ಟಿಲ್ಲ, ಬ್ರಹ್ಮನಿಗೂ ಕೊಡಲಿಲ್ಲ ಮುಕ್ತಿ. ತಡಿಯಪ್ಪ ಎಲ್ಲರೂ ಬರಲಿ ಅಂತಲೇ ಹೇಳಿದರು. ನಾಟಕ ಮುಗಿದ ಮೇಲೆ ಮುಕ್ತಿ ಕೊಡಲಿಕ್ಕೆ ಪರಮಾತ್ಮನೇ ಬೇಕಾ? ಹಾಗಿದ್ರೆ ಜೀವನ್ಮುಕ್ತ ಸ್ಥಿತಿ ಏನು? ಜೀವನ್ಮುಕ್ತ ಸ್ಥಿತಿ ಅಂದರೆ, ಜೀವನ್ಮುಕ್ತ ಸ್ಥಿತಿ ಅಂತಂದರೆ ಈ ಪಾತ್ರವನ್ನು ಬಿಟ್ಟು ಆತ್ಮದ ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿ ಸಾಕ್ಷಿಯಾದಾಗ ಜೀವನ್ಮುಕ್ತ ಸ್ಥಿತಿ. ಹಾಗಿದ್ಮೇಲೆ ಇಲ್ಲೆಲ್ಲಿ ಹಳೆಯ ಲೆಕ್ಕಾಚಾರ ಬಂತು? ಆ ಸ್ಥಿತಿಯನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಪಡ್ಕೊಳ್ತಾರೆ, ಆವಾಗಲೇ ಜೀವನ್ಮುಕ್ತ ಸ್ಥಿತಿ. ಹಳೆಯ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಕೊಳ್ಬೇಕು, ಹಳೆಯ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಕೊಳ್ಬೇಕು. ಈ ಶಬ್ದವನ್ನು ಹೇಳಿ ಹೇಳಿ ಭಯನ ಪಟ್ಟಿಸ್ಕೊಂಡು ಇಲ್ಲಿ ತನಕ ನಾವು ಮುಂದುವರಿತಾ ಇದ್ದೀವಿ. ಇದು ಗೊಂದಲದ ಗೂಡಾಗೋಗಿದೆ ನಮಗೆ. ಯಾಕೆ ಅಂತಂದರೆ, ಒಂದು ಕಡೆ ಪಾತ್ರವನ್ನು ಪ್ರತಿನಿಧಿಸ್ತಾರೆ ಪರಮಾತ್ಮ ಧರ್ಮಾತ್ಮನಾಗಿ, ಇನ್ನೊಂದು ಕಡೆ ಪರಮಾತ್ಮನಾಗಿ ಈ ಸತ್ಯ ಜ್ಞಾನವನ್ನು ಬೋಧಿಸ್ತಾರೆ. ಇದು ಎರಡರ ಮಧ್ಯೆ ನಾವು ಕೇಳುವವರೆಲ್ಲರೂ ಕೂಡ ಕನ್ಫ್ಯೂಸ್ ಆಗಿ ಯಾರಿಗೆ ಹೆಂಗೆ ಬೇಕೋ ಹಂಗೆ ಅರ್ಥೈಸಿಕೊಂಡು, ಯಾರಿಗೆ ಹೆಂಗೆ ಬೇಕೋ ಹಂಗೆ ಮಾತಾಡಿಕೊಂಡು ಸಾಕ್ತಾನೆ ಇದ್ದಾರೆ. ಯಾರಿಗೆ ಯಾವುದಿಷ್ಟನೋ ಅದ್ರ ಕಡೆ ಭಯ ಪಡುವವರಿಗೆ ಭಯಪಡಿಸುವವರು ಇಲ್ಲಿದ್ದಾರೆ, ನಿಶ್ಚಿಂತರಾಗಬೇಕು ಅನ್ನೋರಿಗೆ ನಿಶ್ಚಿಂತ ಮಾಡೋ ಜ್ಞಾನನೂ ಇಲ್ಲಿದೆ. ಭಯಪಡುವವರೆಲ್ಲ ಕರ್ಮ ಸಿದ್ಧಾಂತದ ಲೆಕ್ಕಾಚಾರದ ಕಡೆಗೆ ವಾಲಿದರೆ, ನಿರ್ಭಯ ಆತ್ಮರು ಸತ್ಯದ ಕಡೆಗೆ ಬಂದು ಜೀವನ್ಮುಕ್ತ ಸ್ಥಿತಿಯನ್ನು ಅನುಭವ ಮಾಡುತ್ತಾರೆ. ಆದರೆ ಇಲ್ಲಿ ಭಯಪಟ್ಟು ಕರ್ಮ ಲೆಕ್ಕಾಚಾರ ಅಂದುಕೊಂಡೇ ಇರುವಂಥವರ ಗುಂಪು ಸಂಖ್ಯೆನೂ ಕೂಡ ಜಾಸ್ತಿ ಆಗಿರುತ್ತೆ.
ಆದರೆ ಅತೀ ಕಡಿಮೆ ಧೈರ್ಯವಾಗಿ ಸತ್ಯವನ್ನು ಅರ್ಥ ಮಾಡಿಕೊಂಡು ಪಾತ್ರದಿಂದ ಹೊರಬಂದು ಸಾಕ್ಷಿಯಾಗಿ ಬಾಪ್ಸಮನಾಗುವಂಥವರು ಕೇವಲ ಅತೀ ಕಡಿಮೆ ಸಂಖ್ಯೆಯಲ್ಲಿರುವುದರಿಂದ ಇದು ಅಷ್ಟು ಈಸಿಯಾಗಿ ಭಾಳಷ್ಟು ಜನಗಳಿಗೆ ಅರ್ಥ ಆಗುವ ಅವಶ್ಯಕತೆಯೂ ಇಲ್ಲ ಮತ್ತು ಅರ್ಥ ಆಗುವುದೂ ಇಲ್ಲ. ಗುಂಪಲ್ಲಿ ಗೋವಿಂದ ಅನ್ನೋ ಥರದಲ್ಲಿ ಎಲ್ಲರೂ ಲೆಕ್ಕಾಚಾರದ ಭಯದಲ್ಲೇ ಹೋಗ್ತಾರೆ. ಇವತ್ತು ಈ ಪಾಯಿಂಟ್ ಮೇಲೆ ನಾನು ಒಂದಷ್ಟು ಕ್ಲಾರಿಟಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಅರ್ಥ ಮಾಡ್ಕೊಳ್ಳಿ. ಓಕೆ, ನಾವು ಶೂದ್ರತ್ವ ಇದ್ವಿ, ಬ್ರಾಹ್ಮಣರಾದ್ವಿ, ಬ್ರಾಹ್ಮಣ ಫರಿಸ್ತಾ ದೇವತಾ ಆಗಲಿಕ್ಕೆ ಪುರುಷಾರ್ಥ ಇದೆ, ಶ್ರೀಮತ ಇದೆ, ಮುರಳಿ ಕೇಳೋದು, ಒಂದಷ್ಟು ಧಾರಣೆಗಳು, ಒಂದಷ್ಟು ಸಂಪ್ರದಾಯದ ಆಚರಣೆಗಳು, ಇದೆಲ್ಲವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಆದರೆ ಇವಾಗ ನಾನು ಮಾತಾಡ್ಲಿಕ್ಕೆ ಹೊರಟಿರೋದು ನಾವು ಬ್ರಾಹ್ಮಣ ಧರ್ಮದ ಬಗ್ಗೆ ಆಗಲಿ ಆಚರಣೆಗಳ ಬಗ್ಗೆ ಆಗಲಿ ಅಲ್ಲ, ಅಥವಾ ಇದು ತಪ್ಪು ಸರಿ ಅಂತನೂ ಅಲ್ಲ. ನಮಗೆ ಈ ಇಡೀ ಯಥಾರ್ಥ ಸೃಷ್ಟಿಯ ಯಥಾರ್ಥ ದರ್ಶನ ಆಗಬೇಕು, ಯಥಾರ್ಥ ಸತ್ಯ ತಿಳ್ಕೊಳ್ಬೇಕು. ಯಾವ ಸತ್ಯದ ಆಧಾರದ ಮೇಲೆ ನಾವು ನಿಂತುಕೊಂಡಾಗ ಸಾಕ್ಷಿ ಆಗಬಹುದು, ಬಾಪ್ ಸಮಾನ ಆಗಬಹುದು, ವ್ಯರ್ಥ ಮುಕ್ತ ಆಗಬಹುದು, ಇಚ್ಛಾ ಮಾತ್ರ ಅವಿದ್ದ ಆಗಬಹುದು, ಜೀವನ್ಮುಕ್ತ ಸ್ಥಿತಿಯನ್ನು ಪಡಿಬಹುದು. ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನೇರವಾಗಿ ನಿಮಗೆ ಅರ್ಥ ಮಾಡಿಕೊಳ್ಳುವ ತಾಕತ್ತಿರೋರಿಗೆ, ಒಂದಷ್ಟು ಧೈರ್ಯ ಇರೋರಿಗೆ ಈ ಕ್ಲಾಸ್ ಬಹಳ ಸಹಕಾರಿಯಾಗತ್ತೆ ಅನ್ನೋದು ನನ್ನ ಉದ್ದೇಶ. ನೀವು ಎಮೋಷ್ನಲ್ ಆಗಿ ಭಯಪಟ್ಟು ನೀವಿರ್ತೀವಿ ಅನ್ನೋರಿಗೆ ಇದು ಕ್ಲಾಸ್ ಅಲ್ಲ. ಯಾಕೆ ಅಂತಂದರೆ ಬಾಬಾರವರು ಕ್ಲಿಯರಾಗಿ ಹೇಳಿದ್ದಾರೆ, ಧರ್ಮಾತ್ಮನಾಗಿ ಆ ಪಾತ್ರ ಮಾಡುವಾಗ ಅಲ್ಲಿ ಸತ್ಯ, ತ್ರೇತಾಯುಗ, ಕಲಿಯುಗ, ಸ್ವರ್ಗ, ನರಕ, ಲಾಭ, ನಷ್ಟ, ಶ್ರೇಷ್ಠ, ಕನಿಷ್ಠ ಈ ದ್ವಂದ್ವಗಳೆಲ್ಲವೂ ಬಂದು ಹೋಗುತ್ತೆ. ಅದನ್ನು ಒಂದು ಲೆಕ್ಕದಲ್ಲಿ ಸೈಡ್ಗೆ ಇಟ್ಬಿಡೋಣ. ಅದು ಪಾತ್ರಕ್ಕೆ ಬಿಟ್ಟಿದ್ದು, ಪಾತ್ರದ ಒಳಗಡೆ ನಡೆಯೋದು. ನಾವು ಶೂದ್ರದಿಂದ ಬ್ರಾಹ್ಮಣರಾಗಲಿಕ್ಕೆ ಏನು ಬೇಕೋ ಅದೆಲ್ಲ ಭಯಪಡಿಸುವಾಗ ಭಯಪಡಿಸಿ, ಪ್ರೀತಿಯಿಂದ ಹೇಳುವಾಗ ಪ್ರೀತಿಯಿಂದ ಹೇಳಿ, ಚಾಕ್ಲೇಟ್ ತೋರಿಸುವಾಗ ಸ್ವರ್ಗದ ಚಾಕ್ಲೇಟನ್ನು ತೋರಿಸಿ ನಮ್ಮನ್ನು ಪರಿವರ್ತನೆ ಮಾಡಬೇಕಾಗಿರೋದು ಪರಮಾತ್ಮನ ಪಾತ್ರ ಇತ್ತು. ಒಬ್ಬ ಧರ್ಮಾತ್ಮನಾಗಿ ಅವರು ಮಾಡಿದ್ದಾರೆ. ಅದರ ಬಗ್ಗೆ ನಾವು ಪರಮಾತ್ಮನನ್ನಾಗಲಿ ಅಥವಾ ಯಾರನ್ನೂ ಇಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸೋದಾಗಲಿ ಅಥವಾ ಅವರದ್ದು ತಪ್ಪು ಅಂತ ಹೇಳೋದಕ್ಕಾಗಿ ಈ ಕ್ಲಾಸ್ ಅಲ್ಲ. ಪರಮಾತ್ಮನ ಪಾತ್ರ ಅಕ್ಯುರೇಟಾಗಿ ಮಾಡಿದ್ದಾರೆ. ಆದರೆ ಅವರ ಪಾತ್ರವನ್ನು ನಾವು ಅರ್ಥೈಸಿಕೊಳ್ಳುವಲ್ಲಿ ವಿಫಲ ಆಗಿದ್ದೀವಿ ಅಲ್ವಾ, ಅದು ಎಲ್ಲಿ ಅನ್ನೋದನ್ನು ಅರ್ಥ ಮಾಡಿಸುವ ಪ್ರಯತ್ನ ಮಾತ್ರ ನನ್ನದಷ್ಟೇ ಇವತ್ತು. ಹಾಗಾಗಿ ಬಾಬಾರವರು ಮಾಡುವ ಪ್ರತಿಯೊಂದು ಮಹಾವಾಕ್ಯ ಕೊಡುವಂಥದ್ದಾಗಿರ್ಬೋದು ಅಥವಾ ಅವರ ಪಾತ್ರವಾಗಿರ್ಬೋದು 100% ಅಕ್ಯುರೇಟ್ ಇದೆ. ಆದರೆ ಆ ಎಕ್ಯುರೇಟ್ ಆಗಿರತಕ್ಕಂಥ ಪಾತ್ರವನ್ನು ಎಕ್ಯುರೇಟಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ವಿಫಲವಾದಾಗ ನಾವು ಭಯದಲ್ಲಿ ಬದುಕಬೇಕಾಗತ್ತೆ, ನಾವು ಕನ್ಫ್ಯೂಸಲ್ಲಿ ಇರಬೇಕಾಗುತ್ತೆ. ಈಗ ಇದೆಲ್ಲ ಮಾತುಗಳಿಂದ ಒಂದು ಕ್ಷಣ ಹೊರಗಡೆ ಬನ್ನಿ. ಈಗ ಇದೇ ಒಂದು ಪಾಯಿಂಟ್ಸ್ ಏನು ಹೇಳಿದರು ಬಾಬಾ, ಹಳೆಯ ಪ್ರಪಂಚದ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡೋದಕ್ಕಾಗಿ ಹಳೆಯ ಶರೀರ ಮತ್ತು ಪ್ರಪಂಚವನ್ನು ಬುದ್ಧಿಯಿಂದ ತೆಗೆದುಬಿಡಿ. ಹಳೆಯ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಬೇಕು ಅಂದರೆ ಹಳೆಯ ಪ್ರಪಂಚವನ್ನು ಮರೆತು ಬಿಡಬೇಕಷ್ಟೆ. ನಡೆಯೋದು ನಿಲ್ಲುತ್ತೆ ಅಂತ ಹೇಳಿಲ್ಲ, ಅಥವಾ ನೀವು ನಿಂತು ಬಿಡ್ತೀರಿ ಅಂತ ಹೇಳಿಲ್ಲ, ಅಥವಾ ಡ್ರಾಮಾ ನಿಲ್ಲುತ್ತೆ ಅಂತ ಹೇಳ್ತಾ ಇಲ್ಲ ಬಾಬಾ. ಸೂಕ್ಷ್ಮವಾಗಿ ಗಮನಿಸಿ. ಹಳೆಯ ಲೆಕ್ಕಾಚಾರ ಸಮಾಪ್ತಿ ಅಂದರೆ ಇಲ್ಲಿ ಏನು ನಡೆದಿದೆಯೋ, ಏನು ನಡೀತಾ ಇದೆಯೋ ಇದರ ಒಂದು ಪ್ರಭಾವ, ಇದರ ಒಂದು ಎಫೆಕ್ಟ್, ಇದರ ಒಂದು ಅನುಭೂತಿ ನಿಮಗೆ ಆಗಬಾರ್ದು ಅಂದರೆ ನಿಮ್ಮ ಬುದ್ಧಿಯಿಂದ ಅದನ್ನು ತೆಗೆದುಹಾಕಿ ಅದರಿಂದ ದೂರ ಬಂದುಬಿಡಿ. ಇಷ್ಟೇ ಸಿಂಪಲ್ ಲಾಜಿಕ್ ಇದು. ಆದರೆ ಈ ಲೆಕ್ಕಾಚಾರ ಅನ್ನೋದನ್ನು ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ಈ ಒಂದು ಟಾಪಿಕನ್ನು ಎತ್ಕೊಂಡಿರೋದು. ನೋಡಿ, ಇಲ್ಲಿ ಲೆಕ್ಕಾಚಾರ ಅನ್ನೋದು ಏನೂ ಇಲ್ಲ. ನಾವು ಬಂದಿರೋದಿಲ್ಲಿ ಎಲ್ಲರೂ ಪಾತ್ರ ಮಾಡಲಿಕ್ಕೆ. ಇದು ಒಂದು ಸೃಷ್ಟಿಯ ನಾಟಕ. ಇಲ್ಲಿ ಪರಮಾತ್ಮನ ಸಹಿತವಾಗಿ ಬ್ರಹ್ಮ, ಮಮ್ಮ, ಆದಿರತ್ನರಿಂದ ಹಿಡಿದು ಕಲಿಯುಗದ ಅಂತಿಮ ಕ್ಷಣದವರೆಗೆ ಬರುವ ಎಲ್ಲ ಆತ್ಮರು ಕೂಡ ಪವರ್ಫುಲ್ ಆತ್ಮರು, ಪ್ಯೂರ್ಫುಲ್ ಆತ್ಮರು, ಎಲ್ಲರೂ ಏಕ್ ಸಮಾನ್ ಆತ್ಮರು. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದೆಯಾ? ಸತ್ಯುಗದ ಆದಿಯಲ್ಲಿ ಬರುವ ಆತ್ಮರು,
ಕಲಿಯುಗದ ಅಂತಿಮ ತನಕನೂ ತಮ್ಮ ಪಾತ್ರ ಅಭಿನಯಿಸಲಿಕ್ಕೆ ಪರಮಧಾಮದಿಂದ ಬರುವ ಆತ್ಮರು, ಎಲ್ಲ ಆತ್ಮರು ಒಂದೇ ಮನೆಯಿಂದ ಬಂದವರು, ಒಬ್ಬ ತಂದೆಯ ಸಂತಾನರೇ, ಒಂದೇ ಸಮಾನ ಶಕ್ತಿ ಉಳ್ಳವರೇ. ಇದರಲ್ಲಿ ಏನಾದರೂ ಡೌಟ್ ಇದೆಯಾ? ಇಲ್ವಲ್ಲ. ಇದ್ರ ಬಗ್ಗೆ ಯಾವತ್ತಾದರೂ ಬಾಬಾ ಏನಾದರೂ ಹೇಳಿದಾರಾ? ಇಲ್ಲ, ಸಮಾನರಂತಲೇ ಹೇಳಿದ್ದಾರೆ. ಹಾಗಿದ್ದ ಮೇಲೆ ಇಲ್ಲಿ ನಾವು ಎಲ್ಲರೂ ಕೂಡ ಈ ಡ್ರಾಮಾದ ಒಂದು ಸ್ಟೇಟ್ಮೆಂಟ್ ಏನಿದೆ ಬಾಬರವ್ರ ಪ್ರಕಾರ, ಡ್ರಾಮಾದ ಬಗ್ಗೆ ಅಭಿಪ್ರಾಯ ಏನಿದೆ ಪರಮಾತ್ಮದ, ಅದನ್ನೊಂದು ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡಿ. ಬಾಬಾ ಎಲ್ಲೂ ಕೂಡ ಈ ಡ್ರಾಮಾವನ್ನು ಬಿಟ್ಟು ಕೊಡೋದೇ ಇಲ್ಲ. ಡ್ರಾಮಾವನ್ನು ಎಲ್ಲೂ ಬಿಡಲಿಲ್ಲ ಬಾಬಾರವರು. ಡ್ರಾಮಾ 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 ड्रामा का पट्टी पर चलना है, ड्रामा अनुसार एक्यूरेट चल रहा है, ಡ್ರಾಮಾ ಕಾ ಭಾವಿ. ಎಷ್ಟು ಸಾವಿರ ಸಲ ರಿಪೀಟ್ ಮಾಡಿದ್ದಾರೆ ಬಾಬಾ ಈ ಮಾತನ್ನು. ಆದ್ರೆ ನಮಗೆ ಇದರ ಕಡೆ ಹೋಗಲ್ಲ. ಒಂದು ಸಲ ಲೆಕ್ಕಾಚಾರ ಅಂದ್ಬಿಟ್ರೆ, ವಿಕರ್ಮ ವಿನಾಶ ಅಂದ್ಬಿಟ್ರೆ ಎಷ್ಟು ಅಟ್ರಾಕ್ಟ್ ಆಗ್ತೀವಿ, ಎಷ್ಟು ಒಳಗಡೆ ಹೋಗ್ತೀವಿ ನಾವು ಅಂದರೆ, ಯಾಕೆ ಅಂದರೆ 2500 ವರ್ಷದ ಫೋರ್ಸ್ ಇದೆ, ಆ ಭಯ ತುಂಬಿದೆ ನಮ್ಮಲ್ಲಿ. ಹಾಗಾಗಿ ಅದು ಪ್ರಭೋಭ ಆಗೋದ್ರಲ್ಲಿ ಅನುಮಾನ ಇಲ್ಲ. ಆದರೆ ಇವತ್ತು ನಾನೊಬ್ಬ ಜ್ಞಾನಿಯಾಗಿ ಇಷ್ಟು ಪರಮಾತ್ಮ ಕೊಟ್ಟಿರುವ ಜ್ಞಾನದ ಆಧಾರದ ಮೇಲೆ ವಿವೇಚನೆ ಮಾಡುವ ವಿವೇಕಿಯಾಗಿ ನೋಡಿದಾಗ ಇಲ್ಲಿ ಯಾವುದು ಲೆಕ್ಕಾಚಾರ ಅನ್ನುವಂಥ ಮಾತೇ ಬರೋಲ್ಲ. ಇಲ್ಲಿ ಎಲ್ಲವೂ ನಾಟಕದೊಳಗಡೆ ಎಲ್ಲರದ್ದು ಪಾತ್ರನೇ ಆಗಿರುತ್ತೆ. ಎಲ್ಲರ ಪಾತ್ರವೂ ಪೂರ್ವ ನಿಗದಿಯಾಗಿರುತ್ತೆ. ಆ ಪಾತ್ರವು ಅನಾದಿಯಾಗಿ ನಿಗದಿಯಾಗಿರುತ್ತೆ. ತಿಳಿತಾ? ಅನಾದಿಯಾಗಿ. ಇಲ್ಲಿ ಯಾರೋ ಬಂದು ಯಾಡ್ ಮಾಡ್ತಾ ಇದ್ದಾರೆ, ಎಡಿಟ್ ಮಾಡ್ಕೊಳ್ತಾರೆ ಅಂತ ಅಲ್ಲ, ಅಥವಾ ಯಾರು ಯಾಡು ಎಡಿಟ್ ಮಾಡ್ಕೊಳ್ತಾ ಇದ್ದಾರೆ ಅಂತನೂ ಅಲ್ಲ, ಅಥವಾ ಪ್ರತಿ ಕಲ್ಪದಲ್ಲಿ ಇದು ಚೇಂಜ್ ಆಗುತ್ತೆ ಅನ್ನುವಂಥ ಭ್ರಮೆನೂ ಕೂಡ ಇಲ್ಲಿ ಬೇಡ. ಇಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಬಾಬಾ, ಇದು ಅನಾದಿ ಡ್ರಾಮಾ, ನಿಮ್ಮದು ಅನಾದಿ ಪಾತ್ರ, ಆತ್ಮನಲ್ಲಿ ಅನಾದಿ ಪಾತ್ರ ಅವಿನಾಶಿಯಾಗಿ ತುಂಬಿದೆ. ಇನ್ನು ಹೆಂಗೆ ಹೇಳಬೇಕು ನಮಗೆ ಅರ್ಥ ಮಾಡಿಸ್ಲಿಕ್ಕೆ ಡ್ರಾಮಾ ಬಗ್ಗೆ? ಇಷ್ಟು ಕ್ಲಿಯರ್ ಕಟ್ ಆಗಿ ಹೇಳಿದ್ರೆ ಈ ಶಬ್ದಗಳು ನಮಗೆ ಒಳಗೋಗೋದಿಲ್ಲ. ಮತ್ತೆ ಅದೇ ಲೆಕ್ಕಾಚಾರಗಳು, ಅದೇ ಭಯ ಅಂದರೆ ನಮಗೆ ಹೋಗುತ್ತೆ. ಇಷ್ಟು ನಿಶ್ಚಿಂತ ಮಾಡ್ತಾರೆ, ಇದ್ರ ಬಗ್ಗೆ ನಮಗೆ ಒಳಗಡೆ ಹೋಗಲ್ಲ. ನಾವು ನಿಶ್ಚಿಂತರಾಗಲಿಕ್ಕೆ ನಾವೇ ರೆಡಿ ಇಲ್ಲ. ಸ್ವತಃ ಜ್ಞಾನ ಕೊಟ್ಟಾಗಿದೆ, ಭಗವಂತ ಹೇಳಿ ಆಗಿದೆ. ನಮಗಿಲ್ಲಿ ಯಾರ ಬಂಧನ ಸಂಗಮಯುಗದಲ್ಲಿ ಅಂತಂದರೆ ನಮಗೆ ನಾವೇ ಬಂಧಿತರಾಗಿದ್ದೀವಿ. ನಮಗೆ ನಾವೇ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ. ಇದಕ್ಕೊಂದಷ್ಟು ಉಪಕಾರ ಹಾಕೋರ ಮಾತುಗಳನ್ನು ಕೇಳಿಕೊಂಡು ಇನ್ನೂ ನಮಗೆ ನಾವು ಮತ್ತಷ್ಟು ಬಂಗಾರದ ಪಂಜರಗಳನ್ನು ನಿರ್ಮಿಸ್ಕೊಳ್ತಾ ಇದ್ದೀವಿ ಚೆನ್ನಾಗಿ. ಎಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡಿಸುವ ಪ್ರಯತ್ನ ಪಟ್ಟಿದ್ದಾರೆ ಮಕ್ಕಳೇ. ಇದು ಒಂದು ಆಟ. ನೀವು ಬಂದಿರೋದು ಬರೀ ಸಿರ್ಫ್ और सिर्फ पार्ट बजाने के लिए. मैं भी अशरीरी आत्मा हूँ, इस शरीर में मैं परमात्मा किस काम के लिए आया हूँ, सिर्फ और सिर्फ ज्ञान देने के लिए, ए पार्ट बजाने के लिए ಅಂತ ಹೇಳ್ತಾರೆ ಬಾಬಾ. ನಾನು ಬಂದಿರೋದು ಕೂಡ ಕೇವಲ ಜ್ಞಾನವನ್ನು ಕೊಡಲಿಕ್ಕೆ, ನಾ ಪಾತ್ರವನ್ನು ಮಾಡಲಿಕ್ಕೆ ಈ ಶರೀರದಲ್ಲಿ ಬಂದಿದ್ದೀನಿ ಅಷ್ಟೇ. ನಂದು ನೀವು ಏನು ಜಪ್ಪಯ್ಯ ಅಂದ್ರೆ ಜಗ್ಗಲ್ಲ. ನೀವೇನು 108 ವೆರೈಟಿ ಕೇಕ್ ಮಾಡಿ ಫ್ರೂಟ್ ಮಾಡಿ ತಿನ್ನಿಸಿದ್ರು ತಿನ್ನೋದಲ್ಲಿ ಬ್ರಹ್ಮ ಬಾಬನ ಆತ್ಮ ಸ್ವೀಕಾರ ಮಾಡುತ್ತೆ ಬಿಟ್ಟರೆ ನಂದು ಪಾರ್ಟ್ ಇಲ್ಲ. ಅಲ್ಲಿ ಆ ಪಾರ್ಟ್ ಇದ್ದರೆ ತಾನೇ ನಾನು ಸ್ವೀಕಾರ ಮಾಡಬೇಕು. ನನಗೆ ಆ ಪಾರ್ಟ್ ಮಾಡೋಕ್ಕೆ ಬರಲ್ಲ, ಮಾಡಬಾರ್ದು. ಸ್ಕ್ರಿಪ್ಟಲ್ಲಿ ಇಲ್ಲ ನನಗೆ. ತಿನ್ನೋದಾಗಲಿ ಕುಡಿಯೋದಾಗಲಿ ಏನೂ ಇಲ್ಲ. ಏನೋ ಬರ್ತೀನಿ, ನಿಮಗೆಲ್ಲ ಒಂದು ದೃಷ್ಟಿ ಕೊಡ್ತೀನಿ. ಅದನ್ನೂ ಕೂಡ ಲೆಕ್ಕಾಚಾರದಲ್ಲಿ ಇದೆಯೋ ಇಲ್ಲ. ಬಾಬಾ ಬಂದು ಸಿರ್ಫ್ ಅವ್ರ ಜ್ಞಾನ ಸ್ಟಾರ್ಟ್ ಮಾಡಿ ಹೋಗ್ಬಿಡ್ತಾರೆ ಅಷ್ಟೇ ಅನಿಸುತ್ತೆ. ದೃಷ್ಟಿ ಕೊಡೋದು ಎಲ್ಲ ಆಟಗಳಾಡೋದು ಬ್ರಹ್ಮ ಬಾಬನ ಆತ್ಮನೇ ಇರುತ್ತೆ. ಯಾಕಂದರೆ ಅದನ್ನೂ ಕೂಡ ಒಂದು ಲೆಕ್ಕಾಚಾರವಾಗಿಬಿಡುತ್ತೆ. ಇಲ್ಲಿ ದೃಷ್ಟಿ ಇವ್ರಿಗೆ ಸಿಕ್ತು, ಇವ್ರಿಗೆ ಸಿಕ್ಕಿಲ್ಲ, ಇವ್ರಿಗೆ ಕೊಟ್ಟರು, ಇವ್ರಿಗೆ ಕೊಟ್ಟಿಲ್ಲ, ಇವ್ರು ನೋಡಿದ್ರು, ಇವ್ರು ನೋಡಿಲ್ಲ, ಬಂದುಬಿಡುತ್ತೆ. ಅಲ್ಲಿ ಒಂದು ಸ್ವಲ್ಪ ಇಂಟರ್ಫಿಯರ್ ಆದರೂ ಕೂಡ ಅಲ್ಲಿ ಪರಮಾತ್ಮ ಲೆಕ್ಕಾಚಾರದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಅರ್ಥಾತ್ ಡ್ರಾಮಾದ ಪಾರ್ಟಲ್ಲಿ ಒಂದು ಸಿಕ್ಕಾಕೊಂಡ್ಬಿಡ್ಬೇಕಾಗತ್ತೆ. ಅದಕ್ಕೆ ಅವ್ರ ಪಾತ್ರ ಬಹಳ ಸೂಕ್ಷ್ಮವಾಗಿ ಎಣೆಯಲಾಗಿದೆ ಈ ಒಂದು ನಾಟಕದಲ್ಲಿ. ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆನೂ ಕೂಡ ಮಾಡಲಿಕ್ಕಿಲ್ಲ. ಬೇಕು ಅಂತ ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳೋಕ್ಕೂ ಇಲ್ಲ, ಬೇಡ ಅಂತ ಕಟ್ ಮಾಡೋಕ್ಕೂ ಇಲ್ಲ. ಬೇಕು ಅಂತ ಮಾಡಲಿಕ್ಕಿಲ್ಲ, ಬೇಡ ಅಂತ ತಿರಸ್ಕಾರ ಮಾಡೋಕ್ಕೂ ಬರಲ್ಲ. ಹಾಗಾಗಿ ಪರಮಾತ್ಮನ ಆತ್ಮ ಕೇವಲ ಮುರಳಿಯ ಮಹಾವಾಕ್ಯಗಳನ್ನು ಕೊಡುವುದಷ್ಟೇ ಅವ್ರ ಪಾತ್ರ. ಕೊಡ್ತಾರೆ, ಹೋಗ್ತಾರೆ. ಉಳಿದಿರೋದೆಲ್ಲ ಕೆಲಸಗಳನ್ನು ಇಲ್ಲಿ ತಿನ್ನೋದು, ಕುಡಿಯೋದು, ನೋಡೋದು, ಮಾತನಾಡೋದು, ಬೇರೆ ಎಲ್ಲ ವ್ಯವಹಾರಗಳ ಬಗ್ಗೆ ತಿಳ್ಕೊಳ್ಳೋದು, ಅದರ ಬಗ್ಗೆ ತಿಳಿಸೋದು,
ಬ್ರಹ್ಮ ಬಾಬನ ಆತ್ಮನೇ ಹೊರತಾಗಿ ಪರಮಾತ್ಮ ಮಾಡಲಿಕ್ಕೆ ಬರೋದಿಲ್ಲ. ಇದು ಅವರ ಪಾತ್ರ. ಇದು ಹಾಗಾಗಿ ಇಲ್ಲಿ ಏನೇ ಲೆಕ್ಕಾಚಾರ ಅಂತ ಇದ್ರೂ ಕೂಡ, ಏನೇ ಒಂದು ಕರ್ಮ ಫಿಲಾಸಫಿ ಅಂತ ಇದ್ರೂ ಕೂಡ, ಅದಕ್ಕೆ ಸ್ಕ್ರಿಪ್ಟಿಗೆ ಇಲ್ಲಿ ಕರ್ಮ ಫಿಲಾಸಫಿ ಅಂತ ಕರೀತಾರೆ. ಸ್ಕ್ರಿಪ್ಟ್ ಅನುಸಾರ ಇಲ್ಲಿ ನಡೆಯುತ್ತೆ. ಅದಕ್ಕೆ ಡ್ರಾಮಾಕ ಭಾವಿ ಅಂತ ಕರಿತೀವಿ. ಅಂದರೆ ಇಲ್ಲಿ ಪೂರ್ವ ನಿಶ್ಚಯ ಆದಂಥ ಸ್ಕ್ರಿಪ್ಟ್ ಏನಿದೆ, ಆ ಸ್ಕ್ರಿಪ್ಟೇ ಇಲ್ಲಿ ಕರ್ಮದ ಲೆಕ್ಕಾಚಾರ. ಅದರ ಅನುಸಾರ ಪ್ರತಿಯೊಬ್ಬರು ಬರ್ತೀವಿ, ಪ್ರತಿಯೊಬ್ಬರು ಮಾಡ್ತೀವಿ. ಇದನ್ನು ನಾವು ಮಾಡ್ಕೊಂಡ್ಬಿಟ್ಟಿವಿ ಅಂತ ನಮ್ಮ ತಲೆ ಮೇಲೆ ಆರೋಪವನ್ನು ನಾವೇ ಕಟ್ಟಿಕೊಂಡು ನಾವೇ ನೋವು ತಿಂತಾ ಇದ್ದೀವಿ. ಬಿಟ್ಟರೆ ನಮ್ಮ ಒಂದು ಕಟಕಟೆಯನ್ನು ನಾವೇ ಬಂಧಿಸಿಕೊಂಡು ನಾವೇ ಬಂಧನದಲ್ಲಿ ಇದ್ದೀವಿ ಅಂತ ಅನುಭವ ಮಾಡ್ತಾ ಇದ್ದರೆ ಬಿಡಿಸೋರು ಯಾರು ನಮ್ಮನ್ನು? ಇಲ್ಲಿ ನಮ್ಮ ತಪ್ಪು ಕಲ್ಪನೆಯಿಂದ ಬಂಧಿತರಾಗಿದ್ದೀವಿ. ಈಗ ಸರಿ ಕಲ್ಪನೆಯಿಂದ ಹೊರಗಡೆ ಬರಬೇಕು. ತಪ್ಪು ತಿಳುವಳಿಕೆಯಿಂದ ನೋವು ಅನುಭವಿಸ್ತಾ ಇದ್ದೀವಿ, ಸರಿ ತಿಳುವಳಿಕೆಯಿಂದ ಮುಕ್ತರಾಗಬೇಕು. ಅದೇ ಜೀವನ್ಮುಕ್ತ ಸ್ಥಿತಿ. ಇಲ್ಲಿ ಯಾವುದೇ ಸ್ಥೂಲವಾಗಿ ಏನೂ ಆಗಬೇಕಾಗಿರೋದಿಲ್ಲ. ಇಲ್ಲಿ ಯಾವುದೋ ವಿಕರ್ಮ ವಿನಾಶ, ಭೋಜ, ಲೆಕ್ಕಾಚಾರ ಸಮಾಪ್ತಿ ಅಂದರೆ ಬೇರೆ ಏನೂ ಅಲ್ಲ. ನಾವು ತಿಳ್ಕೊಂಡಿರುವಂಥ ತಪ್ಪು ತಿಳುವಳಿಕೆಗಳು ನಮ್ಮ ಬುದ್ಧಿಯಿಂದ ದೂರ ಆಗಬೇಕು. ನಾವು ತಿಳ್ಕೊಂಡಿರುವಂಥ ತಪ್ಪು ಪರಿಕಲ್ಪನೆಗಳೇನಿದೆ, ನಾವು ಮಾಡದೇ ಇರುವಂಥ ದೋಷ ಆರೋಪಣೆಗಳ ಪಟ್ಟಿಯನ್ನು ನಮ್ಮ ತಲೆ ಕಟ್ಕೊಂಡಿದ್ದೀವಿ, ಅದನ್ನು ಬಿಚ್ಚು ಹೊಗಿಬೇಕಾಗಿದೆ. ಆ ತಪ್ಪು ತಿಳುವಳಿಕೆಯ ಹಣಪಟ್ಟಿಗಳನ್ನು ಬಿಚ್ಚು ಹೊಗಿಬೇಕು ಅಂದರೆ ಈ ಸರಿ ತಿಳುವಳಿಕೆಯನ್ನು ಅರ್ಥ ಮಾಡಿಕೊಳ್ಳುವ ಒಂದು ಸ್ವಲ್ಪ ಧೈರ್ಯ ತೋರಿಸಬೇಕಾಗತ್ತೆ. ಅಂದರೆ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಇಲ್ಲಿ ಎಲ್ಲರ ಪಾತ್ರವು ಪೂರ್ವ ನಿಗದಿಯಂತೆ ನಡೀತಾ ಇದೆ. ಇಲ್ಲಿ ಲೆಕ್ಕಾಚಾರ ಸಮಾಪ್ತಿ ಅಂದರೆ ಪಾತ್ರವನ್ನು ಅನುಭವಿಸದ ಹೊರತು ಬೇರೆ ಏನೂ ಇಲ್ಲ. ಇಲ್ಲಿ ಅನುಭವಿಸ್ಲೇಬೇಕು ನಾವು. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ವಿಹಿತವಾಗಿಹುದು ಅದರ ಗತಿ ಸೃಷ್ಟಿ ವಿಧಿಯಂ. ಸಹಿಸಿದಲ್ಲದೆ ಮುಗಿಯದು ಆವದಸೆ ಬಂದಡೋ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಯಾವ ಗ್ರಹಗತಿನೂ ಇಲ್ಲಿ ಯಾವ ಜ್ಯೋತಿಷನೂ ತಿದ್ದೋದಿಲ್ಲ. ಭಕ್ತಿ ಮಾರ್ಗದಲ್ಲೇ ಹೇಳ್ತಾರೆ ಅವರು. ಈಗ ಆಲ್ರೆಡಿ ವಿಧಿ ನಿಯಮದಂತೆ ಏನು ನಡೆದಿದೆಯೋ ಅದೇ ನಡೆಯುತ್ತಿಲ್ಲ. ಯಾರೂ ಕೂಡ ಪರಿವರ್ತನೆ ಮಾಡೋದಿಲ್ಲ. ಆದರೆ ಒಂದೇ ಒಂದು ಸತ್ಯ ನಮಗೆ ಗೊತ್ತಾಗಿರೋದಂತ ಅವತ್ತೇ ಡಿ ವಿ ಜಿಯವರು ಹೇಳ್ತಾರೆ, ಸಹಿಸಿದಲ್ಲದೆ ಮುಗಿಯೋದು ಆವದಸೆ ಬಂದೊಡೋ. ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಹೇಳ್ತಾರೆ. ಸಹನೆ ವಜ್ರದ ಕವಚ ಅಷ್ಟೇ. ಅದನ್ನೇ ಇಲ್ಲಿ ಬಾಬಾರವರು ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ. ಪಾರ್ಟ್ ಇದು ಮುಗಿಬೇಕು, ಇದು ಸಮಾಪ್ತಿ ಆಗಬೇಕಂದ್ರೆ ನೀವು ಅಭಿನಯಿಸಲೇಬೇಕು. ಆದರೆ ಅದರ ಎಫೆಕ್ಟ್ ಆಗಬಾರ್ದು. ಅಂದರೆ ನೀವು ಆತ್ಮದ ಸ್ಮೃತಿಯಲ್ಲಿ ಬಂದು ಇದು ಪಾತ್ರ ಅಂತ ಅದರಿಂದ ದೂರ ಆಗಬೇಕು. ಇಷ್ಟೇ. ಇದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇಲ್ಲಿ ಯಾರೊಬ್ಬರದ್ದು ದೋಷ ಇಲ್ಲ. ಸತ್ಯುಗದ ಆತ್ಮರು ಶ್ರೇಷ್ಠನೂ ಅಲ್ಲ, ಕಲಿಯುಗದ ಆತ್ಮರು ಕನಿಷ್ಠನೂ ಅಲ್ಲ. ಬ್ರಾಹ್ಮಣರಷ್ಟೇ ಪವಿತ್ರರು ಅಲ್ಲ, ಉಳಿದವರೆಲ್ಲ ಅಪವಿತ್ರರು ಅಲ್ಲ. ಇಲ್ಲಿ ಪವಿತ್ರ ಅಪವಿತ್ರ, ಶುದ್ಧ ಅಶುದ್ಧ, ಪಾಪ ಪುಣ್ಯ, ಲಾಭ ನಷ್ಟ, ಶ್ರೇಷ್ಠ ಕನಿಷ್ಠ, ಇದು ಒಂದು ಪಾತ್ರದಲ್ಲಿ ಬರುವಂಥ ಸನ್ನಿವೇಶಗಳನ್ನು ವರ್ಣನೆ ಮಾಡತಕ್ಕಂಥ ಒಂದಷ್ಟು ಪದಗಳೇ ಹೊರತಾಗಿ ಮೂಲ ನಾನು ಆತ್ಮರಿಗೆ ಈ ಪದಗಳಿಗೆ ಸಂಬಂಧಪಡೋದಿಲ್ಲ. ಯಾಕೆ ಆತ್ಮ ಅಂತ ಬಳಸ್ತಾ ಇದ್ದಾರೆ ಅಂದರೆ ನಾವು ಆತ್ಮರೇ ಈ ಪಾತ್ರವನ್ನು ಮಾಡ್ತಾ ಇರೋದ್ರಿಂದ ಆತ್ಮ ಅನ್ನುವ ಕೋಟಿಂಗನ್ನು ಇಲ್ಲಿ ಕೊಟ್ಟಿದ್ದಾರೆ. ಬಿಟ್ಟರೆ ಇದು ಡೈರೆಕ್ಟಾಗಿ ಆತ್ಮಕ್ಕೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ನನ್ನ ಆತ್ಮನೇ ಆಗಿದ್ದರೂ ಸಹ ಪಾತ್ರದೊಳಗಡೆ ಬಂದಾಗ ನನ್ನ ಆತ್ಮ ಪಾತ್ರಧಾರಿಗೂ ಈ ಪಾತ್ರಕ್ಕೂ ಸಂಬಂಧನೇ ಇರೋದಿಲ್ಲ. ನಾನು ಪಾತ್ರವಾಗಿದ್ದು ಬಿಡ್ತೇನೆ. ಪಾತ್ರದ ಒಳಗಡೆ ನನಗಿಲ್ಲಿ ಏನು ಬರ್ತಾ ಇದೆ, ಇದೆಲ್ಲ ಕೋಟಿಂಗ್ಸ್ಗಳು ಬರುತ್ತೆ. ಶ್ರೇಷ್ಠ ಅಂತ ಅಲ್ಲಿದ್ದರೆ ಶ್ರೇಷ್ಠ, ಇಲ್ಲಿದ್ದರೆ ಕನಿಷ್ಠ, ಇದನ್ನು ಮಾಡಿದ್ರೆ ಪವಿತ್ರ, ಇದನ್ನು ಮಾಡಿದ್ರೆ ಅಪವಿತ್ರ, ಇದನ್ನು ಮಾಡಿದ್ರೆ ಧರ್ಮ, ಇದನ್ನು ಮಾಡಿದರೆ ಅಧರ್ಮ, ಇದನ್ನು ಮಾಡಿದ್ರೆ ಪುಣ್ಯ, ಇದನ್ನು ಮಾಡಿದ್ರೆ ಪಾಪ. ಇವರು ನಮ್ಮವರು, ಇವರು ಬೇರೆಯವರು, ಇವರು ಶತ್ರುಗಳು, ಇವರು ಮಿತ್ರರು. ಈ ಎಲ್ಲ ದ್ವಂದ್ವಗಳು ಏನಾಗುತ್ತೆ, ಪಾತ್ರಕ್ಕೆ ಒಂದು ಕೋಟಿಂಗ್ಸ್. ಪಾತ್ರದಲ್ಲಿ ಎರಡು ಮುಖಗಳಿರೋದ್ರಿಂದ ಇಡೀ ಎಂಟೈರ್ ನಾಟಕ ಎರಡು ಮುಖಗಳಿಂದ ಕೂಡಿರೋದ್ರಿಂದ ಅದಕ್ಕೆ ತಕ್ಕಂತೆ ಪ್ರತಿಯೊಂದು ಸನ್ನಿವೇಶದಲ್ಲಿ ನಡೀತಾ ಹೋಗುತ್ತೆ. ಸತ್ಯ ತ್ರೇತಾನೇ ಬೇರೆ, ದ್ವಾಪರ ಕಲಿಯುಗನೇ ಬೇರೆ. ಸತ್ಯ ತ್ರೇತ ಸತ್ಯ, ಧರ್ಮ, ಅಹಿಂಸೆ, ಸಾತ್ವಿಕತೆಯನ್ನು ಸಾರಿದರೆ
ಪವಿತ್ರತೆಯನ್ನು ಸಾರಿದರೆ, ದ್ವಾಪರ ಕಲಿಯುಗ ಅಪವಿತ್ರತೆಯನ್ನು, ದೇಹಾಭಿಮಾನವನ್ನು, ವಿಕಾರವನ್ನು ಪ್ರತಿನಿಧಿಸುತ್ತೆ. ಹಾಗೆ ಧರ್ಮ ಅಧರ್ಮ, ಲಾಭ ನಷ್ಟ, ಶ್ರೇಷ್ಠ ಕನಿಷ್ಠ ಅನ್ನೋದು ಪಾತ್ರಕ್ಕೆ ಇರುವಂಥದ್ದಿದು. ಪಾತ್ರದ ಲೇಪನಗಳಿದು, ಪಾತ್ರಗಳಿದು. ಯಾರಾದರೂ ಒಬ್ಬರು ಮಾಡಲೇಬೇಕು. ಪಾತ್ರದಲ್ಲಿ ಎರಡು ಮುಖ ಇದೆ ಅಂದಮೇಲೆ ಒಂದೇ ಮುಖ ಮಾಡೋದ್ರಿಂದ ಪಾತ್ರ ಹೆಂಗೆ ಕಂಪ್ಲೀಟ್ ಆಗುತ್ತೆ, ನಾಟಕ ಹೆಂಗಾಗುತ್ತೆ? ಅದು ರಾಮಾಯಣ ಕಂಪ್ಲೀಟ್ ಆಗಬೇಕು ಅಂದರೆ ರಾವಣ ಪಾತ್ರ ಮಾಡೋನು ಬೇಕಲ್ಲಿ. ರಾವಣ ಇಲ್ಲದೆ ರಾಮಾಯಣ ಹೇಗೆ? ಕೌರವರಿಲ್ಲದೆ ಮಹಾಭಾರತ ಹೇಗೆ? ಇದು ಒಂದು ನಾಟಕ. ಇದು ನಾಟಕದ ಒಳಗಡೆ ಶೂರ್ಪನಖಿ, ನಾಟಕದ ಒಳಗಡೆ ರಾವಣ. ಆದರೆ ನಾಟಕದಿಂದ ಆಚೆ ಅವರೆಲ್ಲರೂ ಕೂಡ ಒಂದೇ ಮನೆಯ ಒಂದೇ ಕುಟುಂಬದ ಅಣ್ಣ ತಮ್ಮಂದಿರು, ತಂದೆ ಮಕ್ಕಳಾಗಿರ್ಬೋದು. ಪಾತ್ರದ ಒಳಗಡೆ ಅವರು ಶತ್ರುಗಳೇ, ದಾಯಾದಿಗಳೇ. ಆ ಒಂದು ಪಾತ್ರದ ಒಳಗಡೆ ಅವರು ಎಲ್ಲನೂ ಕೂಡ ಕೋಪ, ಆವೇಶ, ದ್ವೇಷ, ಕೊಲೆ, ಸುಲಿಗೆ ಎಲ್ಲವನ್ನೂ ಕೂಡ ಅಭಿನಯಿಸಬೇಕಾಗಿ ಬರುತ್ತೆ. ಎಲ್ಲ ಭಾವಗಳಲ್ಲೂ ಬರಬೇಕಾಗತ್ತೆ. ಆದರೆ ಪಾತ್ರಧಾರಿಯಲ್ಲ. ಪಾತ್ರಧಾರಿ ಆದಮೇಲೆ ಅವರು ಯಾವ ಭಾವವನ್ನು ಇಟ್ಕೊಂಡಿರಲ್ಲ. ಅದೆಲ್ಲವನ್ನು ಅಲ್ಲೇ ಸ್ಟೇಜ್ ಮೇಲೆ ಬಿಟ್ಟು ಹೋಗಬೇಕಾಗತ್ತೆ. ಆ ದ್ವೇಷವನ್ನು ಇಟ್ಟುಕೊಂಡು ಏನಾದರೂ ಮತ್ತೆ ಸ್ಟೇಜಿಂದ ಕೆಳಗಡೆ ಬಂದರೆ ಅವಾಗ ರಿಯಲ್ ಯುದ್ಧ ನಡೆಯುತ್ತೆ. ಅದಕ್ಕೆ ಭಗವಂತ ಹೇಳ್ತಾರೆ, ನೀವು ಇಲ್ಲಿ ಏನು ಲೆಕ್ಕಾಚಾರ ಅಂತಂದರೆ, ಇಲ್ಲಿ ಏನು ರಾಗ, ದ್ವೇಷ, ಅಸೂಯೆ, ಕೋಪ, ಶತ್ರು, ಅಧರ್ಮ, ಪಾಪಿ ಅಂತ ಏನು ಇಟ್ಕೊಳ್ತಿದ್ರಿ ಒಪಿನಿಯನ್ಸ್, ಅದನ್ನು ಇಲ್ಲೇ ಬಿಟ್ಟುಬಿಡಿ. ಈಗ ಮನೆಗೆ ಹೋಗಬೇಕು. ಈ ಶತ್ರುತ್ವ, ಈ ವೈದಶ್ಯಮ್ಯಗಳು ಅಲ್ಲಿ ಸಲ್ಲೋದಿಲ್ಲ. ಇಲ್ಲಿ ಎಲ್ಲರೂ ಒಂದೇ. ನೀವು ಪಾತ್ರಧಾರಿ ಆತ್ಮರು. ನೀವು ಇದನ್ನೇ ಲೆಕ್ಕಾಚಾರ ಸಮಾಪ್ತಿ ಅಂತ ಕರಿತಾ ಇರೋದು ಬಾಬು. ಆದರೆ ನಮಗಿದು ಅರ್ಥ ಆಗ್ತಿಲ್ಲ. ನಾವು ತಿಳ್ಕೊಳ್ಳೋ ಕಲ್ಪನೆಗಳು ಏನು, ಯಾವುದೋ ಜನ್ಮದಿಂದ ಪಾಪಗಳನ್ನು ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ, ಯಾವುದೋ ಜನ್ಮಗಳಿಂದ ತಪ್ಪು ಮಾಡ್ಕೊಂಡು ಬಂದುಬಿಡ್ತೀವಿ, ಇಲ್ಲೆಲ್ಲ ಬಂದು ಸರಿ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲಿ ಏನೋ ಪವಿತ್ರ ಆಗಿ ಮೇಲಿಂದ ನೀರು ಬಿದ್ದುಬಿಟ್ಟು ನಾವೆಲ್ಲ ಪಾವನ ಆದಂಗೆ, ಕೆಸರೆಲ್ಲ ಮೈಗೆ ಅಂಟ್ಕೊಂಡಿರೋದೆಲ್ಲ ತೊಳ್ಕೊಂಡಂಗೆ, ಸ್ವಚ್ಛ ಆಗಿ ಹೋಗಿ ಹೊಸ ಡ್ರೆಸ್ ಹಾಕ್ಕೊಂಡಂಗೆ ಫೀಲ್ ಮಾಡ್ತಾ ಇದ್ದೀವಿ ನಾವು. ಇನ್ನೂ ನಾವು ಪೇಪರ್ ಮಂಟಾಯಿ ತಿನ್ನೋ, ಚಾಕ್ಲೇಟ್ ತಿನ್ನೋ ಮಕ್ಕಳ ಥರ ಆಡ್ತಾ ಇದ್ದೀವಿ. ನಿಜವಾಗ್ಲೂ ಜ್ಞಾನ ಅಂದರೆ ನಮಗೆ ಅರ್ಥನೇ ಆಗಿಲ್ಲ. ಯಾವುದು ಇಲ್ಲಿಯ ತನಕ ನಮಗೆ ದೃಷ್ಟಿಕೋನ ಚೇಂಜ್ ಆಗಿತ್ತು, ಪಾತ್ರದ ದೃಷ್ಟಿಕೋನದಲ್ಲಿ ಇದ್ದುಕೊಂಡು ಇವರು ಬೇರೆಯವರು, ಇವರು ಶತ್ರುಗಳು, ಇವರು ಅಧರ್ಮಿಗಳು, ಇವರು ಪಾಪಿಗಳು ಅಂತ ಏನು ಲೇಬಲ್ ಕೊಟ್ಟು ನಮಗೆ ಯಾರೆಲ್ಲ ಕಾಟ ಕೊಡ್ತಿದ್ದಾರೆ, ವಿಘ್ನ ಕೊಡ್ತಿದ್ದಾರೆ, ನಷ್ಟ ಮಾಡ್ತಿದ್ದಾರೆ, ಮೋಸ ವಂಚನೆಯಲ್ಲಿದ್ದಾರೆ ಅನ್ನುವಂಥ ವಿಕಾರಗಳನ್ನು ವ್ಯಕ್ತಪಡಿಸ್ಕೊಂಡು ಅವ್ರ ಮೇಲೆ ದ್ವೇಷ, ಅಸೂಯೆಗಳನ್ನು ಮಾಡಿಕೊಂಡು ನಾವು ಬಂದಿದ್ವಿ. ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ. ಅವರು ಯಾರೂ ಕೂಡ ಬೇರೆಯವರಲ್ಲ. ಅವರೆಲ್ಲರೂ ಪರಮಧಾಮದಿಂದನೇ ಬಂದಿರೋದು. ಅವರು ಪರಮಾತ್ಮನ ಸಂತಾನರೇ. ಅವರು ಬಂದಿರೋದು ಪಾತ್ರ ಮಾಡೋದಕ್ಕಾಗಿಯೇ. ಅವ್ರ ಪಾತ್ರವನ್ನು ಅವರು ಅಭಿನಯಿಸಿದ್ದಾರೆ. ಸರಿ, ಇದನ್ನು ಹೇಳಿ ನಿಮ್ಮಲ್ಲಿರುವ ಆ ದೃಷ್ಟಿಕೋನವನ್ನು ಬಿಡಿಸ್ಲಿಕ್ಕೆ ಇಷ್ಟು ಡ್ರಾಮದ ಬಗ್ಗೆ ಹೇಳಬೇಕಾಯ್ತು, ಪಾತ್ರದ ಬಗ್ಗೆ ಹೇಳಬೇಕಾಯಿತು, ಅಥವಾ ಬೇರೆ ಪಾತ್ರಧಾರಿಗಳ ಬಗ್ಗೆ ಇಷ್ಟು ಹೇಳಬೇಕಾಯಿತು. ಅವರು ಬಂದಿರೋದು ಅದೇ ಮನೆಯಿಂದ, ಅವ್ರಿಗೂ ತಂದೆ ನಾನೇ ಆಗಿದ್ದೇನೆ, ಅವರು ನಿಮ್ಮ ಸಹೋದರಾತ್ಮರೇ ಆಗಿದ್ದಾರೆ, ನಿಮ್ಮಂತೆ ಅವರಲ್ಲಿ ಸತ್ವಗುಣಗಳಿದೆ, ಅವರು ಕೂಡ ಪಾತ್ರ ಮಾಡಲಿಕ್ಕೆ ಬಂದವರು. ಇಷ್ಟು ಹೇಳಿದರು ಅವ್ರ ಬಗ್ಗೆ. ಓಕೆ, ಅದಾದ ಮೇಲೆ ಈ ಡ್ರಾಮಾದ ಬಗ್ಗೆ ಅದನ್ನೂ ಹೇಳಿದರು ಬಾಬರವರು. ಯಾಕಂದರೆ ಬರೀ ಇದಷ್ಟೇ ಅಲ್ಲ, ಇಲ್ಲಿ ಬಂದುಬಿಟ್ಟು ಅವ್ರು ತಪ್ಪು ಮಾಡಿದ್ರೆ ನಾನು ಯಾಕೆ ಸಹಿಸ್ಕೊಳ್ಳಿ ಅನ್ನೋ ಭಾವ ಬರ್ತಿತ್ತು. ಇಲ್ಲ, ಈ ನಾಟಕ ಇದರಲ್ಲೂ ಕೂಡ ಯಾರಿಗೂ ಭೇದ ಭಾವ ಆಗಿಲ್ಲ, ಪಾತ್ರದಲ್ಲೂ ಕೂಡ ಯಾರಿಗೂ ಭೇದ ಭಾವ ಇಲ್ಲ, ಪಾತ್ರದಲ್ಲಿಯೂ ಸರಿ ಸಮಾನವಾಗಿ ಹಳೆಯಲ್ಪಟ್ಟಿದೆ. ಯಾವುದೇ ಸಮಯದಲ್ಲಿ ಬಂದಿರುವ ಆತ್ಮಗಳು ಆಯಾ ಸಮಯಕ್ಕೆ ತಕ್ಕಂತೆ, ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ಪಾತ್ರವನ್ನು ಅಭಿನಯಿಸಬೇಕಾಗಿರೋದ್ರಿಂದ ಒಂದಷ್ಟು ಸಮಯ ಹಿಂದೆ ಮುಂದೆ ಬಂದಿರಬಹುದು, ಒಂದಷ್ಟು ಸನ್ನಿವೇಶಗಳು ಹೆಚ್ಚು ಕಡಿಮೆ ಆಗಿರ್ಬೋದು ಬಿಟ್ಟರೆ, ಆದರೆ ಪಾತ್ರ ಎಲ್ಲರಿಗೂ ನ್ಯಾಯ ಒದಗಿಸಿದೆ. ಇಲ್ಲಿ ಅಂದರೆ ಎಲ್ಲರೂ ಪಾತ್ರಧಾರಿಗಳೇ. ನಾಟಕ ಎಕ್ಯುರೇಟ್ ಆಗಿರುವಂಥದ್ದು, ನಾಟಕ ಪರ್ಫೆಕ್ಟ್ ಆಗಿರುವಂಥದ್ದು, ನಾಟಕ ಹೂಬಹು ಆಗುವಂಥದ್ದು, ನಾಟಕ ಕಲ್ಯಾಣಕಾರಿಯಾಗಿರುವಂಥದ್ದು. ಇಲ್ಲಿ ಯಾವೊಂದು ಆತ್ಮನಿಗೆ ಕಲ್ಯಾಣ ಬಯಸೋದಿಲ್ಲ ನಾಟಕ ಇದು. ಯಾರೊಬ್ಬರಿಗೆ ಅನ್ಯಾಯ ಮಾಡೋದಿಲ್ಲ ನಾಟಕ ಇದು. ಎಲ್ಲರ ಪಾತ್ರಕ್ಕೂ ನ್ಯಾಯ ಕೊಟ್ಟಿದೆ, ಎಲ್ಲರ ಪಾತ್ರಕ್ಕೂ ಕೂಡ ಒಂದು ಅವಕಾಶ ಕೊಟ್ಟಿದೆ, ಎಲ್ಲರ ಪಾತ್ರಕ್ಕೂ ಒಂದು ಸಮಯವನ್ನು ಕೊಟ್ಟಿದೆ. ಹಾಗಾಗಿ ಎಲ್ಲರಿಗೂ ಗೌರವವನ್ನು ಕೊಟ್ಟಿದೆ. ನೀವು ಸತ್ಯುಗದ ಶ್ರೇಷ್ಠ ಆತ್ಮರೇ ಆಗಿದ್ದರೂ ಕಲಿಯುಗದಲ್ಲಿ ಅವರನ್ನೇ ವಿಜೃಂಭಿಸ್ತದೆ. ಇದು ನ್ಯಾಯ. ಆ ಪಾತ್ರಕ್ಕೆ ಕೊಡಬೇಕಾದಂಥ
ಒಂದು ನ್ಯಾಯ. ಅದನ್ನೇ ಈ ಡ್ರಾಮಾ ಕೊಡಬೇಕಾಗಿದೆ. ಬರೀ ಎಲ್ಲದರೂ ಕೂಡ ಸತ್ಯನೇ ಬೇಕು ಅಂತ ನಾಟಕದ ಉದ್ದೇಶ ಏನಿಲ್ಲ ಇಲ್ಲಿ. ಬರೀ ಸತ್ಯನೇ ಇದ್ದರೆ ಈ ನಾಟಕನೇ ಆಗೋದಿಲ್ಲ, ಬರೀ ಧರ್ಮ ಇದ್ದರೆ ಈ ನಾಟಕ ಆಗೋದಿಲ್ಲ, ಬರೀ ಒಳ್ಳೆಯದೇ ಇದ್ದರೆ ನಾಟಕ ಆಗೋದಿಲ್ಲ, ಬರೀ ಬೆಳಕೆ ಇದ್ದರೆ ನಾಟಕ ಆಗೋದಿಲ್ಲ, ಬರೀ ಸತ್ಯುಗ ಇದ್ದರೆ ನಾಟಕ ಆಗೋದಿಲ್ಲ. ಇದೆಲ್ಲ ಸೇರಿದಾಗಲೇ ಒಂದು ನಾಟಕ, ಅದು ಒಂದು ನ್ಯಾಯ. ಹಾಗಾಗಿ ಈ ನಾಟಕ ನ್ಯಾಯಪೂರಿತವಾಗಿರುವಂಥದ್ದು, ಈ ನಾಟಕ ಎಕ್ಯುರೇಟ್ ಆಗಿರುವಂಥದ್ದು, ಈ ನಾಟಕ ಪರ್ಫೆಕ್ಟ್ ಆಗಿರುವಂಥದ್ದು, ಈ ನಾಟಕ ಹೂಬಹು ಆಗುವಂಥದ್ದು, ಈ ನಾಟಕ ಕಲ್ಯಾಣಕಾರಿಯಾಗಿರುವಂಥದ್ದು. ಹಾಗಾಗಿ ನಾಟಕದ ಮೇಲೂ ನಿಮಗೆ ಯಾವುದೇ ಅನುಮಾನ ಬೇಡ, ಯಾವುದೇ ಪಾತ್ರಧಾರಿಗಳ ಮೇಲೇನೂ ಅನುಮಾನ ಬೇಡ. ನಿಮಗೇನೆಲ್ಲ ಇತ್ತು ಆ ಬ್ಯಾಡ್ ಒಪಿನಿಯನ್ಸ್ ಅಥವಾ ಏನೋ ಮಾಡಿಬಿಟ್ಟಿದ್ದೀವಿ, ಏನೋ ಆಗ್ಬಿಡುತ್ತೆ ಅನ್ನುವಂಥ ತಪ್ಪು ಪರಿಕಲ್ಪನೆ ಏನಿದೆ, ಇಲ್ಲಿಯ ತನಕ ಭಯಪಡಿಸಿರುವ ಕರ್ಮಫಲ, ಕರ್ಮ ಸಿದ್ಧಾಂತ, ಇಂದಿನ ಜನ್ಮದ ಲೆಕ್ಕಾಚಾರ ಅನ್ನುವಂಥ ಏನು ಆ ಭ್ರಮೆಯನ್ನು ಹುಟ್ಟಿಸಿ ನಿಮಗೆ ದ್ವೇಷ ಅಸೂಯೆಗಳು ಬರುವಂತೆ, ನಿಮ್ಮ ಮೇಲೆ ನಿಮಗೆ ಆರೋಪದ ಅಣೆಪಟ್ಟಿಗಳನ್ನು ಕಟ್ಟಿಕೊಳ್ಳುವಂತೆ ಏನು ಬ್ಯಾಡ್ ಒಪಿನಿಯನ್ಸನ್ನು ನೀವು ಕ್ರಿಯೇಟ್ ಮಾಡಿಕೊಂಡು ನಿಮ್ಮಲ್ಲಿ ನೀವು ಬಂಧಿತರನ್ನಾಗಿ ಮಾಡಿದ್ರಿ, ಇದು ಇಲ್ಲಿಗೆ ಸಮಾಪ್ತಿ ಆಗಬೇಕು ಅಂದರೆ ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ. ಆತ್ಮದ ಸ್ವಸ್ಮೃತಿಯಲ್ಲಿ ಬನ್ನಿ, ಸ್ವಮಾನದಲ್ಲಿ ಬನ್ನಿ, ಸ್ವರೂಪದಲ್ಲಿ ಬನ್ನಿ, ಸಾಕ್ಷಿಯಾಗಿ. ಇದನ್ನೇ ಬಾಬಾ ಹೇಳ್ತಾ ಇರೋದು. ನಮಗಿದು ಅರ್ಥ ಆಗ್ತಾನೇ ಇಲ್ಲ. ಬರೀ ಲೆಕ್ಕಾಚಾರ ಸಮಾಪ್ತಿ, ವಿಕರ್ಮ ವಿನಾಶ ಅನ್ನೋದರಲ್ಲೇ ಮುಳುಗು ಹೋಗ್ಬಿಟ್ಟಿದ್ದೀವಿ ನಾವು. ಇದೆಲ್ಲ ಅರ್ಥ ಮಾಡ್ಸೋಕ್ಕೆ ಅದು ಬರೀ ಬ್ರಾಹ್ಮಣ ಧರ್ಮದ ಪರಿವರ್ತನೆ ಮಾಡಲಿಕ್ಕೆ ಒಂದಷ್ಟು ಚಾಕ್ಲೇಟ್ ಬಿಸ್ಕೆಟ್ ಥರ ಕೊಟ್ಟಿರೋದು ಅಷ್ಟೇ. ಭಯಪಡಿಸಿ ಆದರೂ ಸರಿ, ಇಚ್ಛೆ ತೋರಿಸಿ ಆದರೂ ನಿಮ್ಮನ್ನು ಪರಿವರ್ತನೆ ಮಾಡಿ ಪಾಠ ಕೇಳಿಸ್ಕೊಳ್ಳಿ ಅನ್ನೋದಕ್ಕಷ್ಟೇ. ಆದರೆ ಪಾಠನೇ ಬಿಟ್ಟುಬಿಟ್ಟು ಬರೀ ಅದನ್ನೇ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತಲ್ಲ, ಭಯ ಪಟ್ಕೊಂಡೇ ಇರಿ ಅಂತ ಅಲ್ಲ. ಆದರೆ ಈ ಪಾಠ ಕೇಳಿ, ಈಗ ಪಾಠ ಕೇಳುವ ಸಮಯ, ಅರ್ಥ ಮಾಡಿಕೊಳ್ಳುವ ಸಮಯ. ತಪ್ಪು ತಿಳುವಳಿಕೆಯನ್ನು ಸಮಾಪ್ತಿ ಮಾಡಿಕೊಳ್ಳದೆ ನಿಜವಾದ ವಿಕರ್ಮ ವಿನಾಶ, ದೃಷ್ಟಿಯನ್ನು ಚೇಂಜ್ ಮಾಡಿಕೊಳ್ಳದೆ ನಿಜವಾದ ಪವಿತ್ರರಾಗೋದು, ಬೇರೆ ಆತ್ಮರನ್ನು ನಿರ್ದೋಷವಾಗಿ ನೋಡ್ಕೊಳ್ಳೋದು, ಸ್ವತಃ ನನ್ನ ಆತ್ಮವನ್ನು ನಾನು ನಿರ್ದೋಷ ಅಂತ ನೋಡ್ಕೊಳ್ಳೋದು, ನಾಟಕದ ಮೇಲೆ ಯಾವುದೋ ಒಂದು ಕೂಡ ದೋಷ ಆರೋಪಣೆ ಇಲ್ಲದೆ ಇರುವಂತೆ ಅದನ್ನು ಮುಕ್ತರನ್ನಾಗಿ ನೋಡೋದು, ಡ್ರಾಮಾ ಪರ್ಫೆಕ್ಟ್, ಪ್ರತಿಯೊಂದು ಆತ್ಮ ಪರ್ಫೆಕ್ಟ್, ನಾನು ಪರ್ಫೆಕ್ಟ್ ಅಂತ ನೋಡಿಕೊಳ್ಳುವ ದೃಷ್ಟಿ ಯಾವಾಗ ಬರುತ್ತೆ, ಅದೇ ನಿಜವಾದ ಜೀವನ್ಮುಕ್ತಿ, ಅದೇ ನಿಜವಾದ ವಿಕರ್ಮ ವಿನಾಶ, ಅದೇ ಎಲ್ಲ ಲೆಕ್ಕಾಚಾರದ ಸಮಾಪ್ತಿ. ಆಗ ನಿಮ್ಮ ಪಾತ್ರ ಅಂತೂ ಇದ್ದೇ ಇರುತ್ತೆ. ಪಾತ್ರ ಮುಗಿಯುವವರೆಗೂ, ಮುಗಿಸದಲ್ಲದೆ ಪಾತ್ರ ಯಾರದೂ ಮುಗಿಯಲ್ಲದು, ಬ್ರಹ್ಮಾದಿರಲಿ ಮಮ್ಮಾದಿರಲಿ, ಪಾತ್ರ ಅಂತ ಇರುತ್ತೆ. ಆದರೆ ಅದರ ಪ್ರಭಾವ ಆಗಬಾರ್ದು ಅಂತ ಇದ್ದರೆ ಇದೇ ಲೆಕ್ಕಾಚಾರ ಸಮಾಪ್ತಿ. ಈ ದೃಷ್ಟಿಕೋನ ಬಂದರೆ, ಸಾಕ್ಷಿ ಆದರೆ, ಸ್ವಸ್ಥಿತಿಯಲ್ಲಿ ಇದ್ದರೆ ಅದರ ಎಫೆಕ್ಟ್ ಆಗೋದಿಲ್ಲ. ಆ ಸ್ಥಿತಿಯನ್ನೇ ಜೀವನ್ಮುಕ್ತ ಸ್ಥಿತಿ ಅಂತಾರೆ. ಪಾತ್ರ ಅಂತೂ ಇರುತ್ತೆ, ಆದರೆ ಪಾತ್ರದಿಂದ ಯಾರೂ ಬಿಡುಗಡೆ ಆಗಲಿಕ್ಕೆ ಆಗೋದಿಲ್ಲ. ಇಲ್ಲಿ ಪಾತ್ರಕ್ಕಿಂತ ಮುಂಚೆ ಯಾರೂ ಇಲ್ಲಿಂದ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ನಾಟಕ ಮುಗಿಯುವವರೆಗೂ ಇಲ್ಲಿಂದ ಯಾರೂ ಕದಲಿಕ್ಕೆ ಆಗೋದಿಲ್ಲ. ಆದರೆ ಅದರ ಎಫೆಕ್ಟಿಂದ ನೀವು ಹೊರಗಡೆ ಬರಲಿಕ್ಕೆ ಇಲ್ಲೊಂದು ಅವಕಾಶ ಪಾತ್ರದಲ್ಲಿದೆ. ಅದು ಕೆಲವು ಆತ್ಮರಿಗಿದೆ. ಅಂಥ ಆತ್ಮರನ್ನೇ ಸಾಕ್ಷಿ ಆತ್ಮರು, ಬಾಪ್ ಸಮಾನ ಆತ್ಮರು ಅಂತ ಕರೀತಾರೆ. ಆ ಸ್ಥಿತಿಗೆ ಹೋಗಬೇಕು ಅಂದರೆ ಈ ಸತ್ಯವನ್ನು ಇಷ್ಟು ನಾವು ಅರ್ಥೈಸಿಕೊಂಡು ಗಟ್ಟಿಯಾಗಿ ಅದರಲ್ಲಿ ನೆಲೆ ನಿಂತುಕೊಂಡು ದೃಷ್ಟಿಯನ್ನು ಚೇಂಜ್ ಮಾಡಿಕೊಂಡಾಗ, ಆ ಸ್ಮೃತಿಯನ್ನು ಪಕ್ಕಾ ಮಾಡಿಕೊಂಡು ಆತ್ಮಿಕ ಸ್ಮೃತಿಯಲ್ಲಿ ಇದ್ದು ಸಾಕ್ಷಿಯಾದಾಗ, ಬೇರೆಯವರು ಎಲ್ಲರನ್ನೂ ಕೂಡ ನಿರ್ದೋಷ ದೃಷ್ಟಿಯಲ್ಲಿ ನೋಡಿ ನಾಟಕವನ್ನು ಪರ್ಫೆಕ್ಟ್ ಅಂತ ನಾವು ಸ್ವೀಕಾರ ಮಾಡೋದು ಕಲಿತಾಗ, ಪರಿಸ್ಥಿತಿ ಏನಾದರೂ ಬರಲಿ, ಸ್ವಸ್ಥಿತಿಯಲ್ಲಿ ಇದ್ದಾಗ ನಮ್ಮದು ನಿಜವಾದ ವಿಕರ್ಮ ವಿನಾಶ ಆದಂತೆ, ನಮ್ಮ ಎಲ್ಲ ಲೆಕ್ಕಾಚಾರ ಸಮಾಪ್ತಿ ಆದಂತೆ ಅನ್ನುವಂಥ ಯಥಾರ್ಥ ಸತ್ಯವನ್ನು ತಿಳಿಯೋಣ. ನಾವು ಆದಷ್ಟು ಬೇಗ ಆ ಸಾಕ್ಷಿ ಸ್ಥಿತಿಯನ್ನು ಹೊಂದಿ ಬಾಪ್ ಸಮಾನ ಆಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚಾ, ಓಂ ಶಾಂತಿ.